ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಏನು ನೋಡ್ತಾರೆ, ನಾನು ಫಂಡಮೆಂಟಲ್ ನೋಡ್ತೀನಿ ಅಂತ ಹೇಳ್ತಾರೆ. ಫಂಡಮೆಂಟಲ್ ನೋಡೋಕ್ಕೆ ಅವ್ರು ಮೊಬೈಲ್ ಆ್ಯಪ್ ಯೂಸ್ ಮಾಡ್ತಾರೆ. ಮೊಬೈಲ್ ಆ್ಯಪ್ ಅಂದರೆ ಡಿಮ್ಯಾಟ್ ಅಕೌಂಟಲ್ಲಿರೋ ಕಂಪ್ನಿಗಳ ಆ್ಯಪ್. ಅದರಲ್ಲಿ ಏನು ತೋರಿಸುತ್ತೆ, ಈ ಕಂಪ್ನಿ ಗುಡ್ಡು, ಈ ಕಂಪ್ನಿ ಸ್ಟ್ರಾಂಗು, ಈ ಕಂಪ್ನಿ ವೀಕ್ ಅಂತ ತೋರಿಸುತ್ತೆ. ಇದನ್ನ ನೋಡ್ಕೊಂಡು ನಾವೇನಾದ್ರು ದುಡ್ಡು ಹಾಕ್ಬಿಟ್ರೆ ಲೈಫಲ್ಲಿ ದುಡ್ಡು ಮಾಡಲ್ಲ. ಆಮೇಲೆ ತುಂಬ ಜನ ಸ್ಕ್ರೀನರ್ನ ನೋಡ್ತಾರೆ. ಸ್ಕ್ರೀನರ್ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಸ್ಕ್ರೀನರ್ನೇ ನೋಡೋದು ತಪ್ಪು. ಸ್ಕ್ರೀನರ್ನೇ ನೋಡಿ ಇನ್ವೆಸ್ಟ್ ಮಾಡೋದು ತಪ್ಪು. ಸ್ಕ್ರೀನರಲ್ಲಿ ಕಂಪ್ನಿ ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ಜಂಪ್ ಆಗಿದೆಯಾ, ವರ್ಷದಿಂದ ವರ್ಷಕ್ಕೆ ಕಂಪ್ನಿದು ಪ್ರಾಫಿಟ್ ಡೌನ್ ಆಗಿದೆಯಾ, ಇದೆಲ್ಲ ತೋರಿಸುತ್ತೆ. ಬಟ್ ರಿಯಾಲಿಟಿ ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಹಿಂದೆ ಏನಾಗಿದೆ ಅದಕ್ಕೆ ರಿಯಾಕ್ಟ್ ಮಾಡಲ್ಲ, ಮುಂದೆ ಏನಾಗುತ್ತೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ಗೆ ಡಿಕ್ಸಾನ್ ಟೆಕ್ನಾಲಜಿ ಎಕ್ಸಾಂಪಲ್ ತಗೊಳ್ಳಿ. ಲಾಸ್ಟ್ ಇಯರ್ದು ಜೂನ್ ಕ್ವಾರ್ಟರ್ ಅಲ್ಲಿ ಡಿಕ್ಸಾನ್ ಟೆಕ್ನಾಲಜಿ ಸೇಲ್ಸ್ 6580 ಕೋಟಿ ಇತ್ತು, ಪ್ರಾಫಿಟ್ 140 ಕೋಟಿ ಇತ್ತು. ಈ ವರ್ಷ ಜೂನ್ ಅಲ್ಲಿ ಸೇಲ್ಸು 12836 ಕೋಟಿ ಇದೆ, ಪ್ರಾಫಿಟ್ 280 ಕೋಟಿ ಇದೆ. ಅಂದ್ರೆ ಸೇಲ್ಸ್ ಇಯರ್ ಆನ್ ಇಯರ್ 100% ಗ್ರೋತ್ ಆಗಿದೆ, ಪ್ರಾಫಿಟ್ ಕೂಡ ಇಯರ್ ಆನ್ ಇಯರ್ 100% ಗ್ರೋತ್ ಆಗಿದೆ. ಅದೇ ರೀತಿ ಸೆಪ್ಟೆಂಬರ್ ಅಲ್ಲೂ ನೋಡಿ, ಸೆಪ್ಟೆಂಬರ್ ಕ್ವಾರ್ಟರ್ದು 11,000 ಸೇಲ್ಸ್ ಗ್ರೋತ್ ಇತ್ತು, ಈ ಕ್ವಾರ್ಟರ್ಲಿ 14,000 ಸೇಲ್ಸ್ ಗ್ರೋತ್ ಆಗಿದೆ. ಪ್ರಾಫಿಟ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ 412 ಕೋಟಿ ಇತ್ತು, ಈ ಕ್ವಾರ್ಟರ್ಲಿ 746 ಕೋಟಿ ಇದೆ. ಅಂದ್ರೆ ಎವ್ರಿ ಇಯರ್ ಕಂಪ್ನಿ ಭಯಂಕರ ಗ್ರೋ ಆಗ್ತಾ ಇದೆ, 50, 60, 70% ಗ್ರೋ ಆಗ್ತಾ ಇದೆ. ಬಟ್ ಶೇರ್ ಪ್ರೈಸ್ 18,000 ರೂಪಾಯಿ ಇರೋ ಶೇರ್ ಪ್ರೈಸು ಈ ರಿಸಲ್ಟ್ ಬಂದಮೇಲೆ, ಅಂದ್ರೆ ಜೂನ್ ಕ್ವಾರ್ಟರ್ ರಿಸಲ್ಟ್ ಬಂದಮೇಲೆ 14,800 ರೂಪಾಯಿಗೆ ಬರುತ್ತೆ. ನೀವು ನೋಡಿದ್ರೆ ಸ್ಕ್ರೀನಲ್ಲಿ ನೋಡ್ತಿದ್ದೀರಾ, ಪ್ರಾಫಿಟ್ ಇಯರ್ ಆನ್ ಇಯರ್ ಜಂಪ್ ಆಗ್ತಾ ಇದೆ, ಸೇಲ್ಸ್ ಕೂಡ ಜಂಪ್ ಆಗ್ತಾ ಇದೆ. ಶೇರ್ ಪ್ರೈಸ್ ನೋಡಿದ್ರೆ ಕೆಳಗೆ ಬರ್ತಾ ಇದೆ, ರಿಸಲ್ಟ್ ಬಂದಾದ್ಮೇಲೆ ಕೆಳಗೆ ಬರ್ತಾ ಇದೆ. ಏನಿದು ಮರ್ಮ? ಅದೇ ರೀತಿ ನೀವು ಈಕ್ವಿಟಿ ಸ್ಮಾಲ್ ಫೈನಾನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿದ್ರೆ, ನಾರ್ಮಲಿ ಈ ಕಂಪ್ನಿ ಒಂದು ಕ್ವಾರ್ಟರಲ್ಲಿ 150ರಿಂದ 200 ಕೋಟಿ ಪ್ರಾಫಿಟ್ ಮಾಡ್ತಾ ಇತ್ತು ಎವ್ರಿ ಕ್ವಾರ್ಟರ್ಲಿ. ಬಟ್ ಇವಾಗ ಪ್ರಾಫಿಟ್ 24 ಕೋಟಿಗೆ ಬಂದಿದೆ. ಈ ಕಂಪ್ನಿಯ ಪ್ರಾಫಿಟ್ 24 ಕೋಟಿ ಇದ್ರೂ ಕೂಡ ಲಾಸ್ಟ್ ಒಂದು ವಾರದಲ್ಲಿ, ಅಂದ್ರೆ ರಿಸಲ್ಟ್ ಬಂದಾಗ್ಲಿಂದ ಈ ಕಂಪ್ನಿಯ ಶೇರ್ ಪ್ರೈಸು 15% ಮೇಲೋಗಿದೆ. ಇದು ಒನ್ ಆಫ್ ದ ವರ್ಸ್ಟ್ ರಿಸಲ್ಟ್. ಆದ್ರೆ ಕಂಪ್ನಿ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇದೆ. ಇದು ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ವಾ? ನಾನು ಎಲ್ಲ ನೋಡ್ತೀನಿ, ಎಲ್ಲರೂ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತೀನಿ ಅಂತ. ಏನ್ ನೋಡ್ತಾರೆ? ಈ ತರ ನೋಡ್ತಾರೆ. ಈ ತರ ನೋಡಿದ್ರೆ ಕ್ಲಾರಿಟಿ ಗೊತ್ತೇ ಆಗಲ್ಲ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಫ್ಯೂಚರ್ನ ನೋಡುತ್ತೆ, ಪ್ರೆಸೆಂಟ್ನ ಅಲ್ಲ. ಅದಕ್ಕೆ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ಇನ್ ದ ಬಿಸ್ನೆಸ್ ವರ್ಲ್ಡ್ ರೇರ್ ವ್ಯೂ ಮಿರರ್ ಆಲ್ವೇಸ್ ಕ್ಲಿಯರರ್ ದ್ಯಾನ್ ದಿ ವಿಂಡ್ಶೀಲ್ಡ್ ಅಂತ. ಅಂದ್ರೆ ಬಿಸ್ನೆಸ್ ಅಲ್ಲಿ ಹಿಂದ್ಗಡೆ ಏನಾಗಿದೆ ಅನ್ನೋದು ತುಂಬಾ ಕ್ಲಿಯರ್ ಇರುತ್ತೆ, ಮುಂದ್ಗಡೆ ಏನಾಗುತ್ತೆ ಅನ್ನೋದಕ್ಕಿಂತ. ಅದಕ್ಕೇನೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಇದೊಂದೇ ಒಂದು ಡಾಕ್ಯುಮೆಂಟ್ಸ್ ನ ಓದಬೇಕು. ಇದೊಂದೇ ಒಂದು ಡಾಕ್ಯುಮೆಂಟ್ ಓದಿದ್ರೆ ಅರೌಂಡ್ 50 to 60% ಪಿಕ್ಚರ್ ಸಿಗುತ್ತೆ ಮುಂದೆ ಏನಾಗುತ್ತೆ ಅಂತ. ಅದ್ಯಾವುದು ಅಂದ್ರೆ ಕಾನ್ ಕಾಲ್ ಇಂದ ಒಂದು ಕಂಪ್ನಿ ಫ್ಯೂಚರ್ ಅಲ್ಲಿ ಏನ್ ಮಾಡುತ್ತೆ, ಹಿಂದೆ ಏನ್ ಮಾಡಿತ್ತು, ಯಾಕೆ ಪ್ರಾಫಿಟ್ ಡೌನ್ ಆಯ್ತು, ಯಾಕೆ ಪ್ರಾಫಿಟ್ ಅಪ್ ಆಯ್ತು, ಪ್ರತಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಕಾನ್ ಕಾಲ್ನ ಯಾವ ರೀತಿ ಓದೋದು, ಕಾನ್ ಕಾಲಲ್ಲಿ ಮೇನ್ ಏನೇನು ನೋಡಬೇಕು ಅನ್ನೋದನ್ನ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಈ ಕಾನ್ ಕಾಲ್ ಅಂದರೆ ಏನು? ಕಾನ್ ಕಾಲ್ ಅಂದರೆ ಕಾನ್ಫರೆನ್ಸ್ ಕಾಲ್ ಅಂತ. ಯಾವ ರೀತಿ ನೀವು ನಿಮ್ಮ ಫ್ರೆಂಡ್ ಜೊತೆ ನೀವು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತೀರಲ್ವಾ, ಅದೇ ರೀತಿ ಇನ್ವೆಸ್ಟರ್ಸ್ ಜೊತೆ ಮ್ಯಾನೇಜ್ಮೆಂಟು, ಅಂದರೆ ಕಂಪ್ನಿ ನಡೆಸ್ತಿರೋ ಒಂದು ಮ್ಯಾನೇಜ್ಮೆಂಟು ಇನ್ವೆಸ್ಟರ್ಸ್ ಜೊತೆ ಮಾತಾಡುತ್ತೆ. ಆ ತಿಂಗಳಲ್ಲಿ ಏನಾಯಿತು, ಯಾಕಾಯಿತು, ಹೆಂಗಾಯಿತು, ಮುಂದೆ ಏನಾಗುತ್ತೆ, ಇದೆಲ್ಲನೂ ಇನ್ವೆಸ್ಟರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇದನ್ನೇ ಕಾನ್ ಕಾಲ್ ಅಂತ ಕರೀತಾರೆ. ಇದು ಹೆಂಗಾಗುತ್ತೆ, ಇದು ಎವ್ರಿ 3 ಮಂತ್ಸ್ಗೊಂದ್ಸಲ ಕಂಪ್ನಿ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತವೆ ಇನ್ವೆಸ್ಟರ್ಸ್ಗೆ, ರಿಸಲ್ಟ್ ಕೊಡ್ತವೆ. ರಿಸಲ್ಟ್ ಯಾಕೆ ಹಿಂಗಾಯಿತು ಅಂತ ಬಂದು ಎಕ್ಸ್ಪ್ಲೇನ್ ಮಾಡ್ತವೆ. ಅದು ನಾರ್ಮಲಿ ಅವತ್ತಿನ ದಿವಸನೇ ಇರುತ್ತೆ ಅಥವಾ ನೆಕ್ಸ್ಟ್ ದಿವಸ ಇರುತ್ತೆ ಕಾನ್ ಕಾಲು. ಅದಕ್ಕೆ ಅಟೆಂಡ್ ಆಗ್ಬೋದು, ನೀವು ಬೇಕಿರೋ ಅಟೆಂಡ್ ಆಗ್ಬೋದು, ಯಾರು ಬೇಕಿರೋ ಅಟೆಂಡ್ ಆಗ್ಬೋದು. ನಾರ್ಮಲಿ ದೊಡ್ಡ ಅನಲಿಸ್ಟ್ಗಳು ಅಟೆಂಡ್ ಆಗ್ತಾರೆ. ಈಗ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲ್ಲ ಎವ್ರಿ ಟೈಮ್ ಅಟೆಂಡ್ ಆಗೋಕ್ಕೆ. ಅದಕ್ಕೆ ನಿಮಗೆ ಸ್ಕ್ರೀನರಲ್ಲಿ ಫುಲ್ ಲಾಸ್ಟಲ್ಲಿ ಸಿಗುತ್ತೆ ಟ್ರಾನ್ಸ್ಕ್ರಿಪ್ಟ್ ಅಂತ ಕರೀತಾರೆ. ಟ್ರಾನ್ಸ್ಕ್ರಿಪ್ಟ್ ಅಂದರೆ ಈ ಕಾನ್ ಕಾಲಲ್ಲಿ ಏನೇನು ಮಾತಾಡಿರ್ತಾರೆ ಅದನ್ನ PDF ಮಾಡಿಬಿಟ್ಟು ಇಟ್ಟಿರ್ತಾರೆ. ಅಂದರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಯಾರ್ಯಾರು ಕ್ವಶನ್ ಕೇಳಿದ್ದಾರೆ, ಅದು ಪ್ರತಿಯೊಂದು ಅದರಲ್ಲಿ ಇರುತ್ತೆ. ಇದನ್ನು ಓದಿದ್ರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಒಂದು 50 to 60% ನಿಮಗೆ ಕಂಪ್ನಿಯ ಪಿಕ್ಚರ್ ಸಿಗುತ್ತೆ. ಆಮೇಲೆ ನಾನು ಇವಾಗಲೇ ಹೇಳ್ತಿದ್ದೀನಿ, ನೀವೇನಾದರೂ ಈ ಕಾನ್ ಕಾಲ್ ಓದ್ಬೇಕಾರೆ ಇಲ್ಲೇನಾದರೂ ನಿಮಗೆ ಟೆಕ್ನಿಕಲ್ ವರ್ಡ್ಸ್ ಬಂದರೆ ತಲೆನೇ ಕೆಡಿಸ್ಕೊಂಬೇಡಿ, ಇಗ್ನೋರ್ ಮಾಡಿ. ಅಲ್ಲಿ ನೀವು ಜಸ್ಟ್ ಏನು ನೋಡಬೇಕಂದ್ರೆ ಗುಡ್, ಬ್ಯಾಡ್, ಇಂಪ್ರೂವಿಂಗ್ ಆರ್ ವರ್ಸನ್ ಈ ಥರ ವರ್ಡ್ಗಳು ಅಲ್ಲಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಏನಾದರೂ ಟೆಕ್ನಿಕಲ್ ವರ್ಡ್ ಬಂತಂದರೆ ಅದನ್ನು ಇಗ್ನೋರ್ ಮಾಡಿ. ಅದನ್ನು ಬೇಕಾದ್ರೆ ಆಮೇಲೆ ಹೋಗಿ ನೀವು ರಿಸರ್ಚ್ ಮಾಡಿ ತಿಳ್ಕೊಬೋದು. ಚಾಟ್ GPT ಹಾಕಿದ್ರೆ ಎಕ್ಸ್ಪ್ಲೇನ್ ಮಾಡುತ್ತೆ. ಫಸ್ಟು ನೀವು ಇಲ್ಲಿ ಏನು ನೋಡಬೇಕಂದ್ರೆ ಟೋನ್ ನೋಡಬೇಕು. ಟೋನ್ ಅಂದರೆ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ. ಇಂಗ್ಲೀಷ್ ಓದಕ್ಕೆ ಬಂದರೆ ನಿಮ್ಗೆ ಆರಾಮ್ಸೆ ಅರ್ಥ ಆಗುತ್ತೆ ಏನು ಮಾತಾಡ್ತಿದ್ದಾರೆ ಅಂತ. ಟೆಕ್ನಿಕಲ್ ಮಾತಾಡಿದ್ರು ತಲೆ ಕೆಡಿಸ್ಕೊಂಬೇಡಿ. ನೀವು ಬಿಗಿನರ್ ಆಗಿರೋದ್ರಿಂದ, ಆ ಕಂಪ್ನಿ ಬಗ್ಗೆ ಗೊತ್ತಿಲ್ಲದ ಕಾರಣದಿಂದ ಏನೇನೋ ಮಾತಾಡ್ತಾರಲ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಜಸ್ಟು ನಿಮಗೆ ಬೇಸಿಕ್ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇವರು ಹಾನೆಸ್ಟ್ ಇದ್ದಾರಾ, ಏನಾದರೂ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ, ಆರಾಮ್ಸೆ ಗೊತ್ತಾಗ್ಬಿಡುತ್ತೆ. ಇದರಿಂದ ನಿಮಗೆ ಮ್ಯಾನೇಜ್ಮೆಂಟ್ ಇಂಟಿಗ್ರಿಟಿನೂ ಗೊತ್ತಾಗ್ಬಿಡುತ್ತೆ. ಯಾವ ರೀತಿ ಮ್ಯಾನೇಜ್ಮೆಂಟ್ ಇದೆ, ಯಾರನ್ನ ಕ್ವಶನ್ ಕೇಳಿದ ತಕ್ಷಣ ಪಟ್ಟಂತ ಆನ್ಸರ್ ಮಾಡ್ತಿದ್ದಾರೆ ಅಥವಾ ಬೇರೆ ಕಡೆ ಎಲ್ಲನ ಕರ್ಕೊಂಡು ಹೋಗ್ತಿದ್ದಾರಾ. ಈಗ ಎಕ್ಸಾಂಪಲ್, ನಿಮಗೆ ಯಾರಿಗೋ ಒಂದ್ಸಲ ಯಾಕೆ ಆಫೀಸಿಗೆ ಲೇಟಾಗಿ ಬಂದೆ ಅಂದರೆ ನೀವೇನು ಹೇಳ್ತೀರಾ? ಪರ್ಫೆಕ್ಟಾಗಿ ಹೇಳೋದಿದ್ರೆ ಕರೆಕ್ಟ್ ರೀಸನ್ ಹೇಳ್ಬಿಡ್ತೀರಾ, ಇಲ್ಲ ನನಗೆ ಹಿಂಗೆ ಆಗಿತ್ತು, ಇದೇ ಆಗಿತ್ತು ಅಂತ.
ಏನಾದರೂ ಸುಳ್ಳು ಹೇಳೋದಿದ್ರೆ ಏನು ಹೇಳ್ತೀರಾ? ನಾನು ಹಂಗೆ ಬರ್ತಿದ್ದೆ, ಹಿಂಗಾಯಿತು, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಗಿಜ್ಜಿಗೆ ಹುಷಾರಿಲ್ಲ. ಇದರಿಂದ ಏನಾಗುತ್ತೆ, ಕೇಳಿಸ್ಕೊಳ್ಳೋರಿಗೆ ಗೊತ್ತಾಗ್ಬಿಡುತ್ತೆ ನಿಜ ಹೇಳ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನ ಅಂತ. ಅದೇ ರೀತಿ ನಿಮಗೂ ಕೂಡ ಗೊತ್ತಾಗುತ್ತೆ, ಇನ್ವೆಸ್ಟರ್ಸ್ ಕ್ವಶನ್ ಕೇಳಿದಾಗ ಮ್ಯಾನೇಜ್ಮೆಂಟ್ ಏನಾದರೂ ಮುಚ್ಚಿಡ್ತಿದ್ದಾರಾ ಅಥವಾ ಓಪನ್ಲಿ ಹೇಳ್ತಿದ್ದಾರಾ ಅಂತ. ಇದರಿಂದ ನಿಮಗೆ ಮ್ಯಾನೇಜ್ಮೆಂಟ್ದು ಇಂಟಿಗ್ರಿಟಿ ಗೊತ್ತಾಗುತ್ತೆ. ಆಮೇಲೆ ಜಸ್ಟ್ ಒಂದು ಕಾನ್ ಕಾಲ್ ಓದೋ ತಕ್ಷಣ ಗೊತ್ತಾಗಲ್ಲ. ಜಸ್ಟ್ ಸ್ಟಾರ್ಟಿಂಗೋಸ್ಕರ ಒಂದು ಕಾನ್ ಕಾಲ್ ಓದಿ ನಿಮ್ಗೆ ಅರ್ಥ ಆಯಿತು ಅಂದರೆ ಎವ್ರಿ ಕ್ವಾರ್ಟರ್ ಓದ್ಕೊಳ್ತಾ ಹೋಗಿ ನಿಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಈಗ ಎಕ್ಸಾಂಪಲ್ಗೆ ನಾನು ಈಕ್ವಿಟಾ ಸ್ಮಾಲ್ ಫೈನಾನ್ಸ್ದು ಕಾನ್ ಕಾಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ರೀಸೆಂಟ್ಲಿ ಬಂದಿರೋ ಕಾನ್ ಕಾಲ್ ನಿಮಗೆ ಸ್ಕ್ರೀನರಲ್ಲಿ ಸಿಗಲ್ಲ, ಅವ್ರ ವೆಬ್ಸೈಟಲ್ಲಿ ಹೋದರೆ ಸಿಗುತ್ತೆ. ಅವ್ರ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿ Q2 FY 26 ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ. ಕಾನ್ ಕಾಲ್ನ ಟ್ರಾನ್ಸ್ಕ್ರಿಪ್ಟ್ ಅಂತ ಕರೀತಾರೆ. ರೆಕಾರ್ಡಿಂಗು ಸಿಗುತ್ತೆ, ರೆಕಾರ್ಡಿಂಗು ಬೇಕಾದ್ರೆ ನೀವು ಕೇಳ್ಬೋದು, ಅಥವಾ ಮಾತಾಡಿರ್ತಾರಲ್ವ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಮಾಡಿ ಹಾಕಿರ್ತಾರೆ, ಅದನ್ನು ಓದೋದು ವೆರಿ ಈಸಿ ಇರುತ್ತೆ. ಅದು ಸಿಗುತ್ತೆ ನಿಮಗೆ ಟ್ರಾನ್ಸ್ಕ್ರಿಪ್ಟು, ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ. ಅಕಸ್ಮಾತ್ ಸ್ಕ್ರೀನರಲ್ಲಿ ಏನಾದರೂ ಇಲ್ಲ ಅಂದರೆ ಅವ್ರ ವೆಬ್ಸೈಟಲ್ಲೂ ಸಿಗುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ನಾನು ಚೆಕ್ ಮಾಡಿದಾಗ ಸಿಕ್ತು. ಇಲ್ಲಿ ಮೊದಲನೇದು ಏನಿರುತ್ತೆ ಅಂದರೆ ಮೊದಲನೇದು ಮ್ಯಾನೇಜ್ಮೆಂಟ್ ಇರುತ್ತೆ. ಮ್ಯಾನೇಜ್ಮೆಂಟಲ್ಲಿ ಏನೇನು ಇರ್ತಾರೆ ಅಂತ ಇರುತ್ತೆ. MR ವಾಸುದೇವನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಈಕ್ವಿಟಲ್ ಸ್ಮಾಲ್ ಫೈನಾನ್ಸ್. ಇದನ್ನು ಯಾಕೆ ನೋಡಬೇಕಂದ್ರೆ ನೀವು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ PN ವಾಸುದೇವನ್ ಅಂತ ಕಾನ್ಕಾಲಲ್ಲಿ ಮಾತಾಡ್ತಿರ್ತಾರೆ, ಅಲ್ಲಿ ಇವ್ರು ಯಾರು ಏನು ಅಂತ ಹೇಳಲ್ಲ, PN ವಾಸುದೇವನ್ ಏನು ಹೇಳಿದ್ರು ಅಂತ ಇರುತ್ತೆ. ಅವಾಗ ನಿಮ್ಗೆ ಅರ್ಥ ಆಗಬೇಕಲ್ಲ, ಮಾತಾಡ್ತಿರೋ CEO ಆಫ್ ದಿ ಕಂಪ್ನಿ ಅಂತ. COನೋ CFOನೋ ಎಲ್ಲ ಗೊತ್ತಾಗಬೇಕಂದ್ರೆ ಮೇನ್ಲಿ 3 ತಿಳ್ಕೊಳ್ಳಿ: CEO, CFO, COO. COO ಅಂದರೆ ಚೀಫ್ ಆಪರೇಟಿಂಗ್ ಆಫೀಸರು, CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು, ಮತ್ತೆ CFO ಅಂದ್ರೆ ಚೀಫ್ ಫೈನಾನ್ಷಿಯಲ್ ಆಫೀಸರು. ಮೇನ್ 2 ಅಂತ ತಗೊಳೋದಾದ್ರೆ ನಾವು CO ಮತ್ತೆ CFO ತಗೊಳ್ಬೋದು. CFO ಫೈನಾನ್ಷಿಯಲ್ ಕಂಪ್ಲೀಟ್ಲಿ ನೋಡ್ಕೊಂತಾನೆ, ಮತ್ತೆ CO ಎಂಟೈರ್ ಥಿಂಗ್ ನ ನೋಡ್ಕೊಂತಾರೆ, ಬಿಸ್ನೆಸ್ ನ ಗ್ರೋ ಮಾಡೋದಂಗೆ ಪ್ರತಿಯೊಂದು CO ಮಾತಾಡ್ತಾರೆ. ಅದಕ್ಕೆ ಮೇನ್ ಆಗಿ ಇವ್ರು 3 ತಿಳ್ಕೊಬೇಕು. ಅದು ನಿಮಗೆ ಇನಿಷಿಯಲಿನೇ ಸಿಕ್ಬಿಡುತ್ತೆ ಯಾರ್ಯಾರು ಮಾತಾಡ್ತಾರೆ ಅಂತ. ಮ್ಯಾನೇಜ್ಮೆಂಟ್ ಅಲ್ಲಿ P ವಾಸುದೇವನ್ ಆಯ್ತಾ, ಮತ್ತೆ MR ಶ್ರೀಧರನ್ N ಚೀಫ್ ಫೈನಾನ್ಷಿಯಲ್ ಆಫೀಸರ್, ಇವರು ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್. ಇನ್ನೊಂದು ಬಂದ್ಬಿಟ್ಟು ಮಿಸ್ಟರ್ ಜಗದೀಶ್ H ಹೆಡ್ ಆಫ್ ದಿ ಅಸೆಟ್, ಮಿಸ್ಟರ್ ಮುರಳಿ ವೈದ್ಯನಾಥನ್ ಸೀನಿಯರ್ ಪ್ರೆಸಿಡೆಂಟ್ ಅಂಡ್ ಕಂಟ್ರಿ ಹೆಡ್. ಈ ಥರ ನಿಮಗೆ ಪೂರ್ತಿ ಸಿಗ್ತಾ ಹೋಗುತ್ತೆ, ಇದನ್ನು ನೋಡ್ಕೊಳ್ತಾ ಹೋಗಿ. ಇದರಲ್ಲಿ ಯಾರ್ಯಾರು ಮಾತಾಡಿರ್ತಾರೆ ಅಂತ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಮಾಡರೇಟರ್ ಅಂತ ಇರುತ್ತೆ. ಮಾಡರೇಟರ್ ಅಂದರೆ ಇದೇ ಹೇಳ್ತಾರೆ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈಗ ನಾವು ಕಾಲಿನ ಕನೆಕ್ಟ್ ಮಾಡ್ತಿದ್ದೀವಿ, ಈಗ ಮ್ಯಾನೇಜ್ಮೆಂಟ್ ಮಾತಾಡುತ್ತೆ, ಈಗ ಈ ಥರ ಮಾತಾಡುತ್ತೆ, ನೀವು ಕಾನ್ ಕಾಲಲ್ಲಿ ಅಟೆಂಡ್ ಆಗ್ಬೇಕಾದ್ರೆ 1 ಹೊತ್ತಿ 2 ಹೊತ್ತಿ ಅಂತ ಹೇಳ್ತಾರೆ ಅವರು. ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಹೋಗಿ ಮ್ಯಾನೇಜ್ಮೆಂಟ್ ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನೇ ಮೇನ್ ಪಾರ್ಟು ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ. ಮ್ಯಾನೇಜ್ಮೆಂಟ್ ಯಾವಾಗ್ಲೂ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ಬೋದು, ಅದು COನೇ ಎಕ್ಸ್ಪ್ಲೇನ್ ಮಾಡ್ಬೋದು, CFOನೇ ಎಕ್ಸ್ಪ್ಲೇನ್ ಮಾಡ್ಬೋದು, ಯಾರೋ ಒಬ್ಬರು ಎಕ್ಸ್ಪ್ಲೇನ್ ಮಾಡ್ಬೋದು. ಆ ಕ್ವಾರ್ಟ್ರಲ್ಲಿ ಏನಾಗಿದೆ, ಯಾಕಾಯಿತು, ಹೆಂಗಾಯಿತು, ಇಷ್ಟು ದಿವಸ ಏನಾಗಿತ್ತು, ಮುಂದೆ ಏನಾಗುತ್ತೆ ಅಂತ ನಿಮಗೆ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಕ್ವಶನ್ ಆನ್ಸರ್ ಅಲ್ಲ, ಎಕ್ಸ್ಪ್ಲನೇಷನ್ ಇರುತ್ತೆ. ಎಕ್ಸಾಂಪಲ್ ನಾನು ತಗೊಳಕ್ಕೆ ಹೋದರೆ ಇಲ್ಲಿ ನೋಡಿ, ಥ್ಯಾಂಕ್ ಯು ಫಾರ್ ಗುಡ್ ಮಾರ್ನಿಂಗ್ ಎವ್ರಿಥಿಂಗ್ ಧೀರಜ್ 10 years ಇದೆಲ್ಲ ಹೇಳಿದಾರಾ. ಇವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, now let me come to the business of the bank. I would like to take up in 3 parts, namely 1 or 3 sufficient indicator to show whether the stress we have been expecting over the past 4 quarters behind us ಅಂತ ಹೇಳ್ತಿದ್ದಾರೆ. ಅಂದರೆ ಇವ್ರು ಏನು ಹೇಳ್ತಿದ್ದಾರೆ, ಇಷ್ಟು ದಿವಸ ಬ್ಯಾಂಕಲ್ಲಿ ಏನು ಸ್ಟ್ರೆಸ್ ಇತ್ತಲ್ವಾ, ನಿಮಗೆ ಈ ಬ್ಯಾಂಕ್ನ ಮುಂಚೆಯಿಂದ ನೋಡ್ಕೊಂಬಂದಿದ್ರೆ ಗೊತ್ತಾಗುತ್ತೆ. ಈ ಕಂಪ್ನಿ ಅಂತ ಹೇಳ್ತೀನಿ, ಬ್ಯಾಂಕ್ ಅಂತ ಹೇಳಲ್ಲ. ಮುಂಚೆಯಿಂದ ನೋಡ್ಕೊಂಬಂದಿದ್ರೆ ಗೊತ್ತಾಗುತ್ತೆ ಈ ಕಂಪ್ನಿನಲ್ಲಿ ಪ್ರಾಬ್ಲಮ್ ಏನಿತ್ತು ಅಂತ. ಈ ಕಂಪ್ನಿನಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಮೈಕ್ರೋ ಫೈನಾನ್ಸ್ ಅಂದರೆ ಸಣ್ಣ ಸಣ್ಣ ಲೋನ್ಗಳು, ಹಳ್ಳಿಗೂ ಲೋನಲ್ಲಿ ಕೊಡ್ತಾರಲ್ಲ, ಸಂಘಗಳಿಗೆ ಲೋನ್ ಕೊಡ್ತಾರಲ್ಲ, ಅದ್ರದ್ದು ಪ್ರಾಬ್ಲಮ್ ಇತ್ತು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಡೇಟಾ ಪ್ರಕಾರ ಇದು ಇಷ್ಟು ದಿವಸ ಏನು ಸ್ಟ್ರೆಸ್ ಇತ್ತಲ್ಲ, ಮೇ ಬಿ ಅದು ಇಲ್ಲಿಗೆ ಮುಗಿತಾ ಹೋಗ್ತಾ ಇರೋ ಥರ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈ ಕಾಮೆಂಟ್ ವುಡ್ ಬಿ, ವಾಟ್ ಆರ್ ದ ಇಂಟರ್ನಲ್ ಡ್ರೈವರ್ಸ್ ಟು ಪ್ಲೇಸ್ ಡಿಲಿವರ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಗ್ರೋತ್ ಓವರ್ ದಿ ಕಮ್ಮಿಂಗ್ ಇಯರ್ಸ್. ಓಕೆ, ಇವರು ಇವಾಗ ಡೇಟಾ ಕೊಡ್ತಾ ಹೋಗ್ತಾರೆ. ದ ಸ್ಟ್ರೆಸ್ ವಾಸ್ ಪ್ರೈಮರ್ಲಿ ಕಮ್ಮಿಂಗ್ ಫ್ರಮ್ ದಿ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ. ನಾನು ಅವಾಗಲೇ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಅಂದರೆ ಅದೇನೆ. ಆಮೇಲೆ ಮೈಕ್ರೋ ಲೋನ್ ಎಗೇನೆಸ್ಟ್ ದಿ ಪ್ರಾಪರ್ಟಿ, MLAP ಅಂತ, ಎಸ್ಪೆಷಲಿ ಇನ್ನು ಕರ್ನಾಟಕ. ಇವ್ರು ಮುಂಚೆಯಿಂದನೂ ಅದೇ ಹೇಳ್ಕೊಂಬರ್ತಿರೋದು, ಕರ್ನಾಟಕದಲ್ಲೇ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ರೂಲ್ಸ್ ತಗೊಂಬಂದ್ರಲ್ಲ, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ದುಡ್ಡು ಇಸ್ಕೊಂತಿದ್ದಾರೆ, ಅದು ಇಸ್ಕೊಂತಿದ್ದಾರೆ ಅಂತ. ಅದರಿಂದ ಜನಗಳು ಸರಿಯಾಗಿ ದುಡ್ಡು ಕಟ್ತಿರ್ಲಿಲ್ಲ. ಆ್ಯಡಿಂಗ್ ಟು ದ ಸ್ಟ್ರೆಸ್ ಇನ್ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ ಇನ್ ದ ಮೈಕ್ರೋ ಫೈನಾನ್ಸ್ ಅಟ್ ದಿ ಇಂಡಸ್ಟ್ರಿ ಲೆವೆಲ್. ಅವ್ರು ಹೇಳ್ತಿದ್ದಾರೆ ಇದು ಇಂಡಸ್ಟ್ರಿನಲ್ಲೇ ಪ್ರಾಬ್ಲಮ್ ಇತ್ತು, ಜಸ್ಟು ನಮ್ಮ ಹತ್ರ ಮಾತ್ರ ಅಲ್ಲ ಅಂತ. We see many positive trends like one of the overall loan outstanding of the sector, which is around 4.4 lakh crore in March 2024, has come down to about 3.7 lakh crore in March 2025 and further come down to 3.5 lakh crore in June 2025. This indicate willingness of the players in the industry to show restraint in growth to enable more focus on quality of the lending over the past 1.5 years. ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಏನು ಕ್ಲೀನಾಗಿ ಹೇಳ್ತಾ ಇದ್ದಾರೆ ಅಂತ. ಏನು ಹೇಳ್ತಿದ್ದಾರೆ ಅಂದರೆ, ಇವರು ಟೋಟಲ್ ಮೈಕ್ರೋ ಫೈನಾನ್ಸ್ ಲೆಂಡಿಂಗ್ ಏನಿತ್ತಲ್ಲ, ಟೋಟಲ್ ಅಂದರೆ ಸಂಘಗಳಿಗೆ ಕೊಡೋದು ಲೋನು, ನಮ್ಮ ಇಂಡಿಯಾದಲ್ಲೇ ಟೋಟಲ್ ಇರೋದು 4,40,40,000 ಕೋಟಿಯಷ್ಟು ಲೋನ್ ಕೊಟ್ಟಿದ್ದಾರೆ.
ಟೋಟಲ್ ಲೋನ್ ಬುಕ್ ಇತ್ತು. ಅದೇನಾಯ್ತು 2024 ಅಷ್ಟಿತ್ತು. ಈ ಇಯರ್ ಮಾರ್ಚ್ 2025 ಅದು 3.75 ಲಕ್ಷ ಕೋಟಿಗೆ ಬಂದಿತ್ತು. ಜೂನಿಗೆ ಲೆಕ್ಕ ತಗೊಂಡ್ರೆ ಅಂದ್ರೆ ನೆಕ್ಸ್ಟ್ 3 ಕ್ವಾರ್ಟರ್ಸ್ ಅಲ್ಲಿ ಅದು 3.5 ಲ್ಯಾಕ್ ಕ್ರೋರಿಗೆ ಬಂದಿದೆ. ಅಂದ್ರೆ ಸುಮಾರು 1 ಲಕ್ಷ ಕೋಟಿಯಷ್ಟು ಲೋನ್ ಅಮೌಂಟ್ ಕಮ್ಮಿ ಆಗಿದೆ. ಇದೇನು ಹೇಳ್ತಾ ಇದೆ ಅಂದ್ರೆ ಮುಂಚೆ ಸಿಕ್ಕಿದವ್ರಿಗೆಲ್ಲ ಲೋನ್ ಕೊಡೋದು, ಸಿಕ್ಕಿದವ್ರಿಗೆಲ್ಲ ಇದು ಮಾಡೋದು ಜಾಸ್ತಿ ಇತ್ತು. ಇವಾಗ ಇಂಡಸ್ಟ್ರಿ ಸ್ವಲ್ಪ ನೀಟಾಗಿ ಲೋನ್ ಕೊಡ್ತಾ ಇದೆ, ಅದರಿಂದನೇ ಲೋನ್ ಬುಕ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಏನು ತೋರಿಸ್ತಾ ಇದೆ ಇದು? ಮುಂಚೆ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಒಬ್ಬರಿಗೆ 4 ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಲೋನ್ ಕೊಡ್ತಿದ್ವು. ನಿನ್ನ ಹತ್ರ 2 ಲಕ್ಷ, ಅವ್ರ ಹತ್ರ 2 ಲಕ್ಷ, ಅವ್ರ ಹತ್ರ 2 ಲಕ್ಷ. ಯಾರಿಗೆ ಕಟ್ತಿದ್ದ ಅವನು? ಯಾಕಂದರೆ ಇವರು ಗ್ರೋತ್ ಬರಬೇಕು ಅಂತೇಳಿ ಲೋನ್ ಕೊಡ್ತಾ ಇದ್ರು. ಇದು ಒಂದೇ ಸಲ ಕುತ್ಕೆ ಮೇಲೆ ಬಂದು ಕುತ್ಕೊಂಡಿತ್ತು, ಇದರಿಂದ ಪ್ರಾಬ್ಲಮ್ ಆಗಿತ್ತು. ಬಟ್ ಇವಾಗ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ, ಡೇಟಾ ಸಮೇತ ತೋರಿಸಿ ಹೇಳ್ತಾ ಇದೆ ಏನಂದರೆ ಇಂಡಸ್ಟ್ರಿ ಲೆವೆಲಲ್ಲಿ ಇದು ರಿಕವರ್ ಆಗ್ತಾ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಪಾರ್ಟಿಗೆ ಹೋದರೆ ಅದೇ ನಾನು ಹೇಳಿದ್ನಲ್ವಾ, 4 ಜನಕ್ಕೆ ಯಾರು ಲೋನ್ ಕೊಟ್ಟಿದ್ದಾರೆ ಅದು ಮುಂಚೆ 22% ಇತ್ತು, ಅದು ಈ ವರ್ಷ ಮಾರ್ಚ್ ಅಷ್ಟೊತ್ತಿಗೆ 12% ಕಮ್ ಡೌನ್ ಆಗಿದೆ. ಅಂದರೆ ಒಬ್ಬ ಇಂಡಿವಿಜುವಲ್ಗೆ 4 ಜನ ಲೋನ್ ಕೊಡೋದು, ಲಾಸ್ಟಲ್ಲಿ 124 ಜನಕ್ಕೆ ಅಂಥವ್ರನ್ನೇ ಕೊಟ್ಟಿದ್ರು. ಇವಾಗ ಅದು 12% ಬಂದಿದೆ ಮಾರ್ಚಿಗೆ. ಜೂನಿಗೆ ಲೆಕ್ಕ ತಗೊಂಡ್ರೆ 10% ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದೇ ರೀತಿ ಏನಾಯಿತು ಎತ್ತಾಯಿತು ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇದರಲ್ಲಿ. ಎಕ್ಸ್ ಬಕೆಟ್ ಕಲೆಕ್ಷನ್ ಎಫಿಷಿಯನ್ಸಿ ಹ್ಯಾಸ್ ಬಿನ್ ಕನ್ಸಿಸ್ಟೆಂಟ್ಲಿ ಮೂವಿಂಗ್ ಅಪ್. ನಾನು ಹೇಳಿದ್ನಲ್ಲ ಅವಾಗಲೇ ಟೆಕ್ನಿಕಲ್ ವರ್ಡು ಇವೆಲ್ಲ ಬಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಮೂವಿಂಗ್ ಅಪ್ ಅಂತ ಹೇಳ್ತಾ ಇದೆ ಅಂದರೆ ಕನ್ಸಿಸ್ಟೆಂಟ್ಲಿ ಮೂವಿಂಗ್ ಅಪ್ ಅಂತ ಹೇಳ್ತಾ ಇದೆ ಅಂದರೆ ಇದೇನು ಸೈನ್ ಇದು? ಕಲೆಕ್ಷನ್ ಎಫಿಷಿಯನ್ಸಿ ಕನ್ಸಿಸ್ಟೆಂಟ್ಲಿ ಮೂವಿಂಗ್ ಅಪ್. ಕಲೆಕ್ಷನ್ ಮಾಡ್ತಿರೋದು ಕನ್ಸಿಸ್ಟೆನ್ಸ್ಲಿ ಮೂವ್ ಆಗ್ತಾ ಇದೆ, ಎಫಿಷಿಯನ್ಸಿ ಮೂವ್ ಆಗ್ತಾ ಇದೆ. ಯಾವುದೇ ಒಂದು ಈಗ ಬ್ಯಾಂಕ್ ಅಂತ ತಗೊಂಡ್ರೆ ಬ್ಯಾಂಕಿಗೆ ಕೆಲಸ ಏನು ಹೇಳಿ ಲೋನ್ ಕೊಡೋದು, ವಾಪಸ್ ಇಸ್ಕೊಳ್ಳೋದು ಅಂದರೆ ಕಲೆಕ್ಷನ್ ಕನ್ಸಿಸ್ಟೆಂಟ್ಲಿ ಮೂವ್ ಆಗ್ತಾ ಇದೆ ಅಂದರೆ ಏನರ್ಥ? ಇದು ಪಾಸಿಟಿವ್ ಸೈನ್ ಅಂತ. ಎಕ್ಸ್ ಬಕೆಟ್ ಅರ್ಥ ಆಯ್ತಾ ಇಲ್ಲ ಸೆಕೆಂಡ್ರಿ, ಬಟ್ ಇದು ವರ್ಡಿಂಗ್ ಅರ್ಥ ಆಗ್ತಾವಲ್ಲ. ಆಮೇಲೆ ನೆಕ್ಸ್ಟ್ ಹೋದರೆ ಸ್ಲಿಪೇಜಸ್ ಫ್ರಮ್ ಎಕ್ಸ್ ಟು ಓಡಿ ಬಕೆಟ್ ಕನ್ಸಿಸ್ಟೆಂಟ್ಲಿ ಕಮ್ಮಿಂಗ್ ಡೌನ್. ಓಡಿ ಅಂದರೆ ಓವರ್ ಡ್ಯೂ ಅಂತ. ನೀವು ಸುಮ್ಮನೆ ಗೂಗಲಾಗಿ ಸರ್ಚ್ ಮಾಡಿದ್ರು ಗೊತ್ತಾಗುತ್ತೆ, ಚಾಟ್ ಜಿಪಿಟಿ ಹಾಕೋರು ಗೊತ್ತಾಗುತ್ತೆ ಏನಂತ. ಓವರ್ ಡ್ಯೂ ಕನ್ಸಿಸ್ಟೆಂಟ್ಲಿ ಕಮ್ಮಿಂಗ್ ಡೌನ್ ಆಗ್ತಾ ಇದೆ ಅಂದರೆ ಡ್ಯೂ ಕೊಡೋರ ಸಂಖ್ಯೆ ಕನ್ಸಿಸ್ಟೆಂಟ್ಲಿ ಕೆಳಗೆ ಬರ್ತಾ ಇದೆ, ಡ್ಯೂ ಉಳಿಸ್ಕೊಳ್ಳೋರ ಸಂಖ್ಯೆ. ಇದು ಪಾಸಿಟಿವಾ? ಈ ಥರ ಓದ್ಕೊಂಡು ಹೋಗ್ಬೇಕು. ಆಮೇಲೆ ವಿ ಬಿಲೀವ್ ದಿ ಸ್ಟ್ರೆಸ್ ಆಸ್ ಕಮ್ ಡೌನ್ ವೆರಿ ಅಕ್ಸೆಪ್ಟಬಲ್ ಲೆವೆಲ್. ಅಂದರೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದ್ದಾರೆ ಹೇಳಿ? ಮುಂಚೆ ಎಲ್ಲ ಪ್ರಾಬ್ಲಮ್ ಇತ್ತಲ್ಲ, ಸ್ಟ್ರೆಸ್ ಇತ್ತಲ್ಲ, ಅದು ಇವಾಗ ಒಪ್ಕೊಳ್ಳೋ ರೀತಿ ಬರ್ತಾ ಇದೆ, ಅಕ್ಸೆಪ್ಟಬಲ್ ರೀತಿ ಬರ್ತಾ ಇದೆ, ಪರವಾಗಿಲ್ಲ ಅಂತ ಹೇಳ್ತಾ ಇದೆ. ಅಕ್ಟೋಬರ್ ಮಂತ್ ಸೀಯಿಂಗ್ ದಿ ಬೆಸ್ಟ್ ಕಲೆಕ್ಷನ್ ಎಫಿಷಿಯನ್ಸಿ. ಅಕ್ಟೋಬರ್ ಮಂತಲ್ಲಿ ಬೆಸ್ಟ್ ಕಲೆಕ್ಷನ್ ಎಫಿಷಿಯನ್ಸಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಸೆಪ್ಟೆಂಬರ್ ಕ್ವಾರ್ಟರ್ಗೆ ಮುಗಿದೋಯ್ತು, ಬಟ್ ಅಕ್ಟೋಬರ್ ಮಂತ್ ಅಂದನ್ನ ಬಂದ್ಬಿಟ್ಟು ನವಂಬರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿಕಾಸ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಅಕ್ಟೋಬರ್ ಮುಗಿದೋಗಿದೆಯಲ್ಲ, ಆಲ್ರೆಡಿ ಅದ್ರದ್ದು ಹೇಳ್ತಾ ಇದ್ದಾರೆ. ಅಕ್ಟೋಬರ್ ಮಂತಿಂದು ಈಗ ನೆಕ್ಸ್ಟ್ ಬರೋ ಕ್ವಾರ್ಟರ್ದು ಆಲ್ರೆಡಿ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನೋಡಿ, ಅವರ್ ಲಾಸ್ ಗಿವನ್ ಡಿಫಾಲ್ಟ್ ಫ್ರಮ್ ದಿ ಸ್ಮಾಲ್ ಬಿಸ್ನೆಸ್ ಲೋನ್ ಇಸ್ ಪ್ರಾಕ್ಟಿಕಲಿ ನಿಲ್, 105% ರಿಕವರಿ. ಅಂದರೆ ಸ್ಮಾಲ್ ಬಿಸ್ನೆಸ್ ಲೋನಿಗೆ ಕೊಟ್ಟಿರೋದು ಇವ್ರದ್ದು ಲೋನು ಆಲ್ಮೋಸ್ಟ್ ಡಿಫಾಲ್ಟ್ ನಿಲ್ಲಿದೆ, 0. ಯಾಕಂದರೆ ಇದು ಸ್ಮಾಲ್ ಬಿಸ್ನೆಸ್ ಲೋನ್ ಇವ್ರು ಹೆಂಗೆ ಕೊಡ್ತಾರೆ ಅಂದರೆ ಏನಾದರೂ ಅಡ ಇಡಿಸ್ಕೊಂಡು ಕೊಡ್ತಾರೆ, ಮನೆ ಅಥವಾ ಏನಾದರೂ ಬೇರೆದು ಅಡ ಇಡಿಸ್ಕೊಂಡು ಕೊಡ್ತಾರೆ. ಅವಾಗ ಇದು ಡಿಫಾಲ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕೆಳಗಡೆ ಅಂಡರ್ಲೈನ್ ಅಸೆಟ್ ಇರೋದ್ರಿಂದ ಅದನ್ನು ಅವ್ರು ರಿಕವರಿ ಮಾಡ್ಕೊತಾರೆ. ಅದನ್ನು ಹೇಳ್ತಿದ್ದಾರೆ. ಇದರಿಂದ ನಾವೇನು ಚೆಕ್ ಮಾಡ್ಬೋದು ಅಂದರೆ ಅವ್ರ ಪ್ರಾಬ್ಲಮ್ನ ಮುಂದೆ ಬಂದು ಒಪ್ಕೊಂತಿದ್ದಾರಾ ಅಂತ. ಎರಡನೇದು, ಈ ಥರ ಆಗೋದಕ್ಕೆ ಕಾಸ್ ಏನಿದೆ ಅದು ನೀಟಾಗಿ ಬಂದು ಹೇಳ್ತಿದ್ದಾರಾ ಅಥವಾ ಮುಚ್ಚಾಕಂತಿದ್ದಾರಾ? ಇಂಡಸ್ಟ್ರಿನಲ್ಲಿ ಪ್ರಾಬ್ಲಮ್ ಇದೆ, ಆ ಥರ ಇದೆ, ಈ ಥರ ಇದೆ, ಅದು ನಮ್ಮ ಕಡೆ ಏನಿಲ್ಲ, ನಾವು ಟ್ರೈ ಮಾಡ್ತಾ ಇದ್ದೀವಿ, ವಿ ಆರ್ ಬೆಸ್ಟ್, ಈ ಥರ ಏನಾದ್ರು ಹೇಳ್ತಿದ್ದಾರಾ ಅಥವಾ ಓಪನ್ಲಿ ಒಪ್ಕೊತಾ ಇದ್ದಾರಾ ಏನು ಪ್ರಾಬ್ಲಮ್ ಇದೆ ಅಂತ? ಆಮೇಲೆ ಏನೇ ಮಾತಾಡಿದ್ರು ಡೇಟಾ ಕೊಟ್ಟು ಮಾತಾಡ್ತಿದ್ದಾರೆ ಅಂತ ಚೆಕ್ ಮಾಡಿ. ಸುಮ್ಮನೆ ನಾನು ಹೇಳ್ಬೋದಲ್ಲ ಏನೋ ಬಂದು ಡೇಟಾ ಕೊಟ್ಟು ಹೇಳ್ತಿದ್ರೆ ಅದು ಮ್ಯಾನೇಜ್ಮೆಂಟು ಕ್ಲಾರಿಟಿಯಾಗಿ ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮ್ಯಾನೇಜ್ಮೆಂಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರಾ, ಇನ್ನೂ ಕಾಶಿಯಸ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೇ ಗೊತ್ತಾಗ್ಬಿಡುತ್ತೆ. ಕಾಶಿಯಸ್ ಅಂದರೆ ನಾವೇನು ಹೇಳೋಕ್ಕಾಗಲ್ಲ, ಮುಂದೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಕಾನ್ಫಿಡೆಂಟ್ ಅಂದರೆ ಇಲ್ಲ ನಾವು ಈ ಥರ ಮಾಡ್ತೀವಿ, ಮುಂದೆ ಈ ಥರ ಮಾಡ್ತೀವಿ, ಅದು ಟೈಮ್ ಲೈನ್ ಕೊಡ್ತಾರೆ. ಈಗ ಎಕ್ಸಾಂಪಲ್ ಲಿಕ್ವಿಡಸಲ್ಲಿ ನಾರ್ಮಲ್ ಪ್ರಾಫಿಟಬಿಲಿಟಿ ಫ್ರಮ್ Q4 ಅಂದರೆ ಪ್ರಾಫಿಟಬಲ್ ನಾರ್ಮಲ್ ಆಗುತ್ತೆ Q4 ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಅವರು ಕರೆಕ್ಟ್ ಒಂದು ಟೈಮ್ ಲೈನ್ ಕೊಟ್ಟು ಹೇಳ್ತಾ ಇದ್ದಾರೆ, ಪ್ರಾಫಿಟಬಲಿಗೆ ವಾಪಸ್ ಬರ್ತೀವಿ, ನಾರ್ಮಲ್ ಆಗುತ್ತೆ. ಲಾಸ್ಟ್ ಕ್ವಾರ್ಟ್ರಲ್ಲಿ ಆಗಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಕ್ವಾರ್ಟ್ರಲ್ಲಿ ಏನು ಬರ್ತಿತ್ತಲ್ಲ ಪ್ರಾಫಿಟ್, ಅದು ನಾರ್ಮಲ್ ಆಗುತ್ತೆ. ಇನ್ನು Q4 ಅಂದರೆ ಇದು Q2 ಈ ಸಲ ಬಂದಿರೋ ರಿಸಲ್ಟು, ಇನ್ನೊಂದು Q3 ಇನ್ನು ಮಾರ್ಚ್ ಒಳಗೆ ಅದು ನಾರ್ಮಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಮಗೆ 50% ಆಫ್ ದಿ ಕಾನ್ಕಾಲಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಡ್ತು, ಏನು ಫ್ಯೂಚರಲ್ಲಿ ಏನು ಬರುತ್ತೆ ಅಂತಲೂ ಗೊತ್ತಾಗ್ಬಿಡ್ತು. ಬಟ್ ಇದೆಲ್ಲ ಏನು ಹೇಳಿದಾರಲ್ಲ, ನೀವೇ ಇದ್ದಿದ್ರೆ ಏನು ಕ್ವಶನ್ ಕೇಳ್ತಿದ್ರಲ್ಲ, ಇದಕ್ಕಿಂತ ಜಾಸ್ತಿ ಒಳ್ಳೊಳ್ಳೆ ಕ್ವಶನ್ಗಳು ಕೇಳ್ತಾರೆ ಅನಲಿಸ್ಟ್ಗಳು, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಕೆಳಗಡೆ. ಇದಕ್ಕಿಂತ ಮುಂಚೆ ಇನ್ನೊಂದೇನು ನೋಡಬೇಕಂದ್ರೆ CFO ಮತ್ತು COO ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಆಪ್ರೇಷನಲ್ಲಿ ನಾವೇನು ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ತೀವಿ ಮತ್ತು ಈಗೇನು ಪ್ರಾಫಿಟಬಿಲಿಟಿ ಇದೆಯಲ್ಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವ ಥರ ಇನ್ಕ್ರೀಸ್ ಆಗಿದೆ, ನಂಬರ್ಸ್ ಏನು ಬಂದಿದೆ ಅಂತ CFO ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನು ನೋಡಬೇಕು, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡಬೇಕು. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಏನು ಹೇಳ್ತು ಅಂತ ಕೇಳಿಸ್ಕೊಬೇಕು. ಅಂದರೆ CEO ಏನು ಹೇಳಿದ್ರು, ಏನು ಗ್ರೋತ್ ಇದೆ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ, ಪ್ರಾಬ್ಲಮ್ ಸರಿ ಆಯಿತಾ, ಇನ್ನೂ ಕಂಟಿನ್ಯೂ ಆಗುತ್ತಾ, ಇದರಿಂದ ಒಂದು ನಿಮಗೆ ಅರ್ಥ ಆಗುತ್ತೆ, ಕ್ಲಿಯರ್ ಪಿಕ್ಚರ್ ಅರ್ಥ ಆಗುತ್ತೆ. ಮ್ಯಾನೇಜ್ಮೆಂಟ್ ಕಾನ್ಫಿಡೆಂಟ್ ಆಗಿದ್ದಾರಾ ಅಥವಾ ಬೈದಿಂದ ಮಾತಾಡ್ತಿದ್ದಾರಾ, ಕಾಶಿಯಸ್ ಆಗಿ ಹೇಳ್ತಿದ್ದಾರಾ, ಇದೆಲ್ಲ ಅರ್ಥ ಆಗುತ್ತೆ. ಆಮೇಲೆ ನಂಬರ್ಸ್ ಬಗ್ಗೆ ಹೋಗಬೇಕು. ನಂಬರ್ಸ್ ಎಲ್ಲಿ ಬರುತ್ತೆ, CFO ಎಕ್ಸ್ಪ್ಲೇನ್ ಮಾಡ್ತಾರೆ. CFO ಏನಾಯಿತು, ಎತ್ತಾಯಿತು, ಹೆಂಗಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ.
ಅದಾದಮೇಲೆ Q&A ಸೆಷನ್ ಸ್ಟಾರ್ಟ್ ಆಗುತ್ತೆ. Q&A ಸೆಷನ್ನ ನೀವು ಈ ನಂಬರ್ಸ್ ಎಲ್ಲ ನೋಡಿದ್ಮೇಲೆ Q&A ಸೆಷನ್ ನೀವು ಜಸ್ಟ್ ಓದಿದ್ರೆ ಸಾಕು, ಕ್ಲಿಯರ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಇವ್ರು ಏನರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಯಾಕಂದರೆ ಇವರು ಗಾಳಿಲಿರೋದೇನು ಮಾತಾಡ್ತಾ ಇಲ್ಲ, ನಿಮಗೆ ಏನು ಓದ್ಕೊಂಬಂದಿದ್ರೆ ಅದನ್ನೇ ಕೆಳಗಡೆ ಕ್ವಶನ್ ಕೇಳ್ತಿದ್ದಾರೆ. ಬಿಕಾಸ್ ಅವ್ನಿಗೂ ಗೊತ್ತಿರೋದು ಅದೇನೆ. ಅವ್ನು ಯಾವುದಾದ್ರು ಕಂಪ್ಲೀಟ್ಲಿ ಡಿಫಿಕಲ್ಟ್ ಒಂದು ಕ್ವಶನ್ ಕೇಳ್ದ ಅಂದರೆ ತಲೆ ಕೆಡಿಸ್ಕೊಂಬೇಡಿ, ಆ ಕ್ವಶನ್ನ ಕಾಪಿ ಮಾಡ್ಕೊಳ್ಳಿ, ಆ ChatGPT ಹೋಗಿ ChatGPT ಹೋಗ್ಬಿಟ್ಟು ಪ್ಲೀಸ್ ಎಕ್ಸ್ಪ್ಲೇನ್ ಮಿ ದಿಸ್ ಇನ್ ಅ ಬ್ಯಾಂಕಿಂಗ್ ಅಂತ ಹೇಳಿ. ಬ್ಯಾಂಕಿಂಗ್ ಸೆಕ್ಟರ್ ಆದರೆ ಬ್ಯಾಂಕಿಂಗ್ ಅಂತ, ಕೆಮಿಕಲ್ ಸೆಕ್ಟರ್ ಆದರೆ ಕೆಮಿಕಲ್ ಅಂತ, ಹಾಸ್ಪಿಟಲ್ಸ್ ಆದರೆ ಹಾಸ್ಪಿಟಲ್ಸ್ ಅಂತ, ಫಾರ್ಮಾ ಆದರೆ ಫಾರ್ಮಾ ಅಂತ ಕೇಳಿ. ಅವಾಗ ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಏನಿದು ಅಂತ. ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ನೆಕ್ಸ್ಟು CFO ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಒನ್ಸು ನಾವು COದು ಸ್ಟೇಟ್ಮೆಂಟ್ ನೋಡ್ಕೊಂಡ್ಮೇಲೆ ನೆಕ್ಸ್ಟು ನಾವು CFO ಕಡೆ ಬರಬೇಕು. CFO ಅಂದರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂತ. CFO ಹೆಂಗೆ ಅಂದರೆ CO ಒಂದು ವಿಷನರಿ, ಫ್ಯೂಚರು, ಗ್ರೋತು ಇದ್ರ ಬಗ್ಗೆ ಮಾತಾಡಿದ್ರೆ CFO ಇವಾಗ ಏನಾಗಿದೆ, ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇವ್ರು ಜಾಸ್ತಿ ನಂಬರ್ ಬಗ್ಗೆ ಮಾತಾಡ್ತಾರೆ. ಈ ಕಂಪ್ನಿ ಪ್ರಾಬ್ಲಮಲ್ಲಿ ಇದೆಯಾ, ಏನು ಪ್ರಾಬ್ಲಮಲ್ಲಿದೆ, ರಿಕವರಿ ಆಗ್ತಿದೆಯಾ, ರಿಕವರಿ ಯಾಕೆ ಆಗ್ತಾ ಇದೆ, ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ, ಇದ್ರ ಬಗ್ಗೆ ಎಲ್ಲ CFO ಮಾತಾಡ್ತಾನೆ. ಅವ್ನು ಓಪನ್ನೆಸ್ಸಿಂದನೇ ನಮಗೆ ಗೊತ್ತಾಗುತ್ತೆ ಒಳ್ಳೇದಿದೆ ಕೆಟ್ಟದಿದೆ ಅಂತ. ಯಾಕಂದರೆ ನಂಬರ್ಸ್ ಹೇಳ್ಬೇಕಾದ್ರೆ ಮುಚ್ಚಿಡೋಕ್ಕಾಗಲ್ಲ. ಒಂದೇ ಒಂದು ನಂಬರ್ ಮುಚ್ಚಿಟ್ರು ಎಂಟೈರ್ ಥಿಂಗೇ ಉಲ್ಟಾ ಸೀದಾಗೋಗುತ್ತೆ. ಅದಕ್ಕೆ ನಾವು CFOನ ನಾವು ಹುಷಾರಾಗಿ ನೋಡಬೇಕು. ಆಮೇಲೆ CFO ಇನ್ಕಮ್ನ ಎಕ್ಸ್ಪ್ಲೇನ್ ಮಾಡ್ತಾನೆ 3-4 ರೀತಿ, ಅಂದರೆ ಸೆಗ್ಮೆಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರ್ತಾ ಇದೆ ಅಂತ. ಫಾರ್ಮಾ ಕಂಪ್ನಿಗಳಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ, ಫಾರ್ಮಾ ಕಂಪ್ನಿಗಳಲ್ಲಿ API ಇರುತ್ತೆ, CDMO ಇರುತ್ತೆ, ಫಾರ್ಮುಲೇಷನ್ ಇರುತ್ತೆ, ಈ ಥರ ಎಲ್ಲೆಲ್ಲಿಂದ ಬರ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೋದು ರೆವಿನ್ಯೂ ಎಲ್ಲೆಲ್ಲಿಂದ ಬರ್ತಾ ಇದೆ, ಗ್ರೋತ್ ಎಲ್ಲೆಲ್ಲಿಂದ ಬರ್ತಾ ಇದೆ, ಪ್ರಾಬ್ಲಮ್ ಎಲ್ಲೆಲ್ಲಿ ಆಗ್ತಾ ಇದೆ. ಈ ಥರ ಸೆಗ್ಮೆಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾನೆ. ನಿಮಗೆ ಸ್ಕ್ರೀನರಲ್ಲಿ ಈ ಥರ ಸಿಗಲ್ಲ. ಸ್ಕ್ರೀನರಲ್ಲಿ ನಿಮಗೆ ಈ ಥರ ನೋಡಬೇಕಂದ್ರೆ ನೀವು ಪ್ರೀಮಿಯಂ ತಗೊಂಡು ನೋಡಬೇಕು. ಸೆಗ್ಮೆಂಟ್ ವೈಸ್ ರೆವಿನ್ಯೂ ತೋರಿಸೋದಲ್ಲೂ ಕೂಡ ಪ್ರೀಮಿಯಂ ತಗೊಂಡು ನೋಡಬೇಕು. ಸ್ಟಿಲ್ ನಿಮಗೆ ಇಷ್ಟೊಂದು ಕ್ಲಾರಿಟಿ ಇರಲ್ಲ. ನಿಮಗೆ ಇಲ್ಲಿ ಕೇಳ್ತಾ ಹೋದರೆ ನಿಮಗೆ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ನಾವಿವಾಗ ಈಕ್ವಿಟಾಸ್ ಬ್ಯಾಂಕ್ ಚೆಕ್ ಮಾಡಕ್ಕೆ ಹೋದ್ರೆ ಫಸ್ಟ್ ಇನ್ಕಮ್ ಮತ್ತು ಪ್ರಾಫಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲ CFO ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇವ್ರದೇ ಎಕ್ಸಾಂಪಲ್ ತಗೊಳಕ್ ಹೋದ್ರೆ, ವಿ ಆರ್ ರಿಪೋರ್ಟೆಡ್ ನೆಟ್ ಇನ್ಕಮ್ ಆಫ್ 774 crore, ಅದರ್ ಇನ್ಕಮ್ 224 crore, ಟೋಟಲ್ ನೆಟ್ ಇನ್ಕಮ್ ಆಫ್ 998 crore. ಅಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಟೋಟಲ್ ಎಷ್ಟು ಇನ್ಕಮ್ ಬಂತು ಅಂತ. ಇಂಟ್ರೆಸ್ಟ್ ಇನ್ಕಮು 774 ಕೋಟಿ ಬಂದಿದೆ, ಅದರ್ ಇನ್ಕಮು 224 ಕೋಟಿ ಬಂದಿದೆ. ಬ್ಯಾಂಕಲ್ಲಿ ಅದರ್ ಇನ್ಕಮ್ ಅಂದರೆ ಪ್ರೊಸೆಸಿಂಗ್ ಫೀ ಇರ್ಬೋದು, ಅಥವಾ ಯಾವುದೋ ಬೇರೆದು ಕ್ರೆಡಿಟ್ ಕಾರ್ಡ್ ಇವ್ರು ಸೆಲ್ ಮಾಡಿರ್ತಾರೆ, ಇನ್ಶೂರೆನ್ಸ್ ಸೆಲ್ ಮಾಡಿರ್ತಾರೆ, ಈ ಥರ ಅದರ್ ಇನ್ಕಮು ಆ್ಯಡ್ ಆಗಿರುತ್ತೆ. ಬ್ಯಾಂಕಿಗೆ ಅದರ್ ಇನ್ಕಮ್ ಒನ್ ಆಫ್ ದ ಮೇನ್ ಸೋರ್ಸು. ಅದರ್ ಇನ್ಕಮ್ನು ಚೆಕ್ ಮಾಡಬೇಕು. ಎರಡೂ ಸೇರಿಸಿದ್ರೆ ಈ ಬ್ಯಾಂಕಲ್ಲಿ 998 ಕೋಟಿ ಟೋಟಲ್ ಇನ್ಕಮ್ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟ್ ಹೋದರೆ, ದ ಬ್ಯಾಂಕ್ ಹ್ಯಾಸ್ ರಿಪೋರ್ಟೆಡ್ ಅ ಪ್ಯಾಟ್ ಆಫ್ 24 crores ಎಗೇನ್ಸ್ಟ್ ದಿ ಲಾಸ್ ಆಫ್ 224 crore ಇನ್ ಎ ಲಾಸ್ಟ್ Q1. ಅಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ಯಾಂಕು ಲಾಸ್ಟ್ ಕ್ವಾರ್ಟ್ರಲ್ಲಿ ಪ್ರಾಬ್ಲಮ್ ಇತ್ತು, ಈ ಪ್ರಾಬ್ಲಮಿಂದ ಹೊರಗೆ ಬಂದಿದ್ದೀವಿ ಅಂತ. ಯಾಕಂದರೆ ಲಾಸ್ಟ್ ಕ್ವಾರ್ಟ್ರಲ್ಲಿ ಟೋಟಲ್ ಲಾಸ್ ಎಷ್ಟಿತ್ತು, 224 ಕೋಟಿ. ಈಗ ಪ್ರಾಫಿಟ್ ಎಷ್ಟು ಬಂದಿದೆ, 24 ಕೋಟಿಗೆ. ಲಾಸಿಂದ ಪ್ರಾಫಿಟಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಮಾರ್ಜಿನ್ಗೆ ಹೋಗ್ತಾರೆ. ಮಾರ್ಜಿನ್ ಬಂದು ಎಲ್ಲ ಕಂಪ್ನಿಗಳಲ್ಲೂ ಮಾರ್ಜಿನ್ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕಲ್ಲಿ ಇದನ್ನು ನಿಮ್ ಅಂತ ಕರೀತಾರೆ, ಅಂದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದೀನಿ, ಡೆಪಾಸಿಟ್ ಇಸ್ಕೊಂಡಿದ್ದೀನಿ. ನಿಮಗೆ ನಾನು 5% ಬಡ್ಡಿ ಕೊಡ್ತೀನಿ ವಾಪಸ್. ನನ್ನ ಹತ್ರ ಡೆಪಾಸಿಟ್ ಕೊಟ್ಟಿರೋದಕ್ಕೆ 5% ಬಡ್ಡಿ ಕೊಡ್ತೀನಿ. ನಿಮ್ಮ ಹತ್ರ ಈ 1 ಲಕ್ಷ ತಗೊಂಡೋಗಿ ನಾನು ಯಾರಿಗೋ ಇನ್ನೊಬ್ಬರಿಗೆ 10% ಆಗಿ ಸೆಲ್ ಮಾಡ್ತಾ ಇದ್ದೀನಿ ಲೋನ್ನ. ಅವ್ರು ನನಗೆ 10% ಇಂಟ್ರೆಸ್ಟ್ ಕೊಡ್ತಾರೆ. ಮಧ್ಯದಲ್ಲಿ ಏನು ಉಳಿತಲ್ಲ, ನಿಮಗೆ ನಾನು ಕೊಡಬೇಕಾಗಿರೋದು 5%, ಅವ್ರು ಕೊಟ್ಟಿದ್ದು ನನಗೆ 10%. ಮಧ್ಯದಲ್ಲಿ ಏನು ಉಳಿತು, 5%. ಇದನ್ನೇ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರೀತಾರೆ. ಬ್ಯಾಂಕುಗಳಿಗೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಮೇನ್ ಇನ್ಕಮ್ ಸೋರ್ಸ್ ಆಗಿರುತ್ತೆ. ಬ್ಯಾಂಕುಗಳಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ನೋಡಬೇಕಾಗಿರುತ್ತೆ. ಮೋರ್ ನೆಟ್ ಇನ್ಕಮ್ ಮಾರ್ಜಿನ್ ಬ್ಯಾಂಕು ಜಾಸ್ತಿ ಪ್ರಾಫಿಟಬಲ್ ಇರುತ್ತೆ, ಕಮ್ಮಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬ್ಯಾಂಕು ಕಮ್ಮಿ ಪ್ರಾಫಿಟಬಲ್ ಆಗಿರುತ್ತೆ. ಬಟ್ ಆದರೆ ತುಂಬ ಜಾಸ್ತಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬರ್ತಾ ಇದೆ ಅಂದರೆ ಅದು ಸಸ್ಟೈನಬಲ್ಲು ಆಗಿರಲ್ಲ ಒಂದೊಂದ್ಸಲ. ಯಾಕಂದರೆ ನೀವು ಜಾಸ್ತಿ ಯಾರಿಗೂ ಇಂಟ್ರೆಸ್ಟ್ ಕೊಡ್ತಿದ್ದೀರಾ ಅಂದರೆ, ಅವ್ರು ಎಂಥವ್ರು ಹೇಳಿ, ಯಾರಿಗೂ ಲೋನ್ ಕೊಡ್ದಲ್ಲೇ ನೀವು ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಿದ್ದೀರಾ, ಯಾರು ಲೋನ್ ಕೊಟ್ಟಿಲ್ಲ ಅದಕ್ಕೆ ಅವ್ರು ನಿಮ್ಮ ಹತ್ರ ಜಾಸ್ತಿ ಇಂಟ್ರೆಸ್ಟಿಗೆ ತಾಂತಿದ್ದಾರೆ ಅಂತ. ನಾಳೆ ವಾಪಸ್ ಕೊಡಬೇಕಾದ್ರು ಅವ್ರು ತೊಂದರೆ ಮಾಡ್ತಾರೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ತುಂಬ ಜಾಸ್ತಿ ಇದ್ರೂ ಪ್ರಾಬ್ಲಮ್ಮು, ತುಂಬ ಕಡಿಮೆ ಇದ್ರೂ ಪ್ರಾಬ್ಲಮ್ಮು. ಜಾಸ್ತಿ ಇದ್ದರೆ ಎಷ್ಟು ದಿವಸದವರೆಗೂ ಇದು ಜಾಸ್ತಿ ಇರುತ್ತೆ ಅಂತಲೂ ಚೆಕ್ ಮಾಡಬೇಕು. ಮೈಕ್ರೋ ಫೈನಾನ್ಸಲ್ಲಿ ಒಂದೊಂದ್ಸಲ ಜಾಸ್ತಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಂದ ತಕ್ಷಣ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಇಲ್ಲೂ ಅವ್ರು ಅದೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಲ್ಡ್ ಆನ್ ಅಡ್ವಾನ್ಸ್ ಡಿಕ್ಲೈನ್ ಬೈ 33 basis points ಟು 15.73 ಪ್ರೈಮರಲಿ ಡ್ಯೂ ಟು ದಿ ರಿಡಕ್ಷನ್ ಇನ್ ದಿ ಮೈಕ್ರೋ ಫೈನಾನ್ಸ್ ಮಿಕ್ಸ್. ಅಂದರೆ ಇವರು ಅಡ್ವಾನ್ಸಸ್ ಅಂದರೆ ಬ್ಯಾಂಕಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಅಡ್ವಾನ್ಸಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕು ಇನ್ನೊಬ್ರಿಗೆ ಲೋನ್ ಕೊಡೋದನ್ನು ಅಡ್ವಾನ್ಸಸ್ ಅಂತ ಕರೀತಾರೆ. ಅಡ್ವಾನ್ಸ್ ಕೊಡ್ತಾ ಇರೋದನ್ನು ಅಡ್ವಾನ್ಸಸ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಇವ್ರಿಗೆ ಟೋಟಲ್ ಒಂದೊಂದು ಲೋನ್ 18% ಇರ್ಬೋದು, ಒಂದೊಂದು ಲೋನ್ 19% ಇರ್ಬೋದು, ಮೈಕ್ರೋ ಫೈನಾನ್ಸ್ ಲೋನ್ 24-25% ಇರುತ್ತೆ. ಇದೆಲ್ಲನೂ ಸೇರಿಸಿದ್ರೆ ಟೋಟಲ್ ಮಿಕ್ಸಿಂದ ಇವರಿಗೆ 15.73% ಆವರೇಜ್ ಇವ್ರಿಗೆ ಇಂಟ್ರೆಸ್ಟ್ ಸಿಗ್ತಾ ಇದೆ. ಇದು ಡೌನ್ ಆಗಿದೆ 0.33 basis ಪಾಯಿಂಟು. ಮುಂಚೆ 16 ಸಿಗ್ತಿತ್ತು ಅನಿಸುತ್ತೆ, ಈಗ 15.73 ಸಿಗ್ತಾ ಇದೆ. ಡೌನ್ ಆಗಿರೋ ಕಾರಣ ಏನಂದರೆ ಮೈಕ್ರೋ ಫೈನಾನ್ಸು ನಾನು ಅವಾಗಲೇ ಹೇಳ್ದಂಗೆ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಹೇಳಿ, ಮೈಕ್ರೋ ಫೈನಾನ್ಸ್ನ ಕಮ್ಮಿ ಮಾಡ್ತಾ ಬಂದಿದ್ದಾರಲ್ಲ, ಲೋನ್ ಕೊಡೋದು ಮೈಕ್ರೋ ಫೈನಾನ್ಸ್ಗೆ ಕಮ್ಮಿ ಮಾಡಿರೋದ್ರಿಂದ ಅಡ್ವಾನ್ಸಸ್ ಈಲ್ಡು ಕಮ್ಮಿ ಸಿಗ್ತಾ ಇದೆ.
ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ನಿಮಗೂ ಎಫೆಕ್ಟ್ ಆಗುತ್ತೆ. ಅದನ್ನೇ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ಟುಡ್ ಅಟ್ 6.29 ಕಂಪೇರ್ ಟು ಲಾಸ್ಟ್ ಇಯರ್ 7.69. ಮಾರ್ಜಿನ್ ಯಾಕೆ ಫೆಲ್ ಆಯಿತು, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಯಾಕೆ ಫೆಲ್ ಆಯಿತು? ಯಾಕಂದರೆ ಇವ್ರದ್ದು ಮೈಕ್ರೋ ಫೈನಾನ್ಸಿಗೆ ಲೋನ್ ಕೊಡೋದನ್ನೇ ಕಮ್ಮಿ ಮಾಡಿದ್ದಾರೆ. ಅಂದರೆ ಏನರ್ಥ, ಈ ಮಾರ್ಜಿನ್ ಏನಿದೆಯಲ್ಲ ನಿಮ್ಮ ಅಂತ ಕರಿಬೋದು, ನೆಟ್ ಇಂಟ್ರೆಸ್ಟ್ ಮಾರ್ಜಿನು 6.29 ಏನಿದೆಯಲ್ಲ ಇದು ಸ್ಟೇಬಲ್ ಆಗಿರುತ್ತೆ, ವಾಲಟಿಲಿಟಿ ಕಮ್ಮಿ ಇರುತ್ತೆ, ಇದು ಹಿಂಗೆ ಕಂಟಿನ್ಯೂ ಹಾಕೊಂಡು ಹೋಗ್ಬೋದು ಅಂತ ಒಂದು ನಂಬಿಕೆ. ಬಿಕಾಸ್ ಯಾಕಂದರೆ ಮೈಕ್ರೋ ಫೈನಾನ್ಸ್ ಕಮ್ಮಿ ಇದೆಯಲ್ಲ ಇದರಲ್ಲಿ. ಮೈಕ್ರೋ ಫೈನಾನ್ಸ್ ಅಂದರೆ ರಿಸ್ಕಿ ಲೋನ್, ಅದು ಕಮ್ಮಿ ಇದೆ. ಈಗೆಲ್ಲ ಸೆಕ್ಯೂರ್ಡ್ ಲೋನ್ ಜಾಸ್ತಿ ಇದ್ದಾವೆ, ಅದಕ್ಕೆ ನಾವು ಇದು ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡ್ಬೋದು. ಆಮೇಲೆ ನಾವು ಬ್ಯಾಂಕ್ಗಳಲ್ಲಿ ನಾವು ಅಸೆಟ್ ಕ್ವಾಲಿಟಿನ ನೋಡ್ತೀವಿ. ಅಸೆಟ್ ಕ್ವಾಲಿಟಿ ಅಂದರೆ NPA, ಗ್ರಾಸ್ NPA, ಕ್ರೆಡಿಟ್ ಕಾಸ್ಟು, ಈ ಥರ ಎಲ್ಲ ವರ್ಡಿಂಗ್ನ ನೋಡ್ತೀವಿ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ನಾವು ಬ್ಯಾಂಕಿಂಗ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾವ ರೀತಿ ಕಾಲ್ ರೀಡ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ನಾನು ಮೇಲೆ ಹೇಳ್ಕೊಂಡು ಹೋಗ್ತೀನಿ. ಗ್ರಾಸ್ NPA ಸ್ಟೇಬಲ್ ಅಟ್ 2.82 ಅಂಡ್ ನೆಟ್ NPA ಇಸ್ 0.95. ಗ್ರಾಸ್ NPA ಅಂದರೆ ಇವ್ರು ಯಾರಿಗಾದ್ರೂ ಒಬ್ರಿಗೆ ಲೋನ್ ಕೊಟ್ಟಿದ್ದಾರೆ, 100 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ 3 ಜನ ವಾಪಸ್ ಕೊಡಲಿಲ್ಲ ದುಡ್ಡನ್ನ, 3 ಜನ ಕೊಡ್ತಾ ಇಲ್ಲ, ತುಂಬ ಕಾಡಿಸ್ತಾ ಇದ್ದಾರೆ. ಅಂದರೆ 3 ತಿಂಗಳು ಕಂಟಿನ್ಯೂಸ್ಲಿ EMI ಕೊಡಲಿಲ್ಲದ್ರೆ ಅದನ್ನು NPA ಅಂತ ಕನ್ಸಿಡರ್ ಮಾಡಬೇಕಂತ RBI ಹೇಳುತ್ತೆ. 3 ತಿಂಗಳು ನೀಟಾಗಿ EMI ಕಟ್ಟಲಿಲ್ಲದ್ರೆ, ಈ 3 ತಿಂಗಳು EMI ಕಟ್ಟಿಲ್ಲ ಅವರು, ಅವಾಗ ನೀವು ಅದನ್ನು ಗ್ರಾಸ್ NPA ಅಂತ ಇದು ಮಾಡಬೇಕು. ಟೋಟಲ್ ಎಷ್ಟು ಜನ ಕಟ್ಟಿಲ್ಲ, 100ರಲ್ಲಿ 3 ಜನ ಕಟ್ಟಿಲ್ಲ, ಅದನ್ನೇ ಗ್ರಾಸ್ NPA ಅಂತ ಕರೀತಾರೆ. ನೆಟ್ NPA ಅಂತ ಬರುತ್ತೆ. ನೆಟ್ NPA ಅಂದರೆ ನಿಮಗೆ 3 ಜನ ಕಟ್ಟಿಲ್ವಲ್ಲ, ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಬ್ಬರಂತೂ ಕಟ್ಟಕ್ಕೆ ಚಾನ್ಸೇ ಇಲ್ಲ, ತುಂಬ ಕಾಡಿಸ್ತಿದ್ದಾರೆ, ತುಂಬ ಹಿಂದೆಯಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇವ್ರದ್ದು ಹಿಂದೆ ಹಿಸ್ಟ್ರಿ ಕೂಡ ಇದೆ, ವರ್ಸ್ಟ್ ಆಗಿದ್ದಾರೆ ಅಂತ ಏನು ಮಾಡ್ತೀರಾ ನೀವು, ನಿಮ್ಮ ಪ್ರಾಫಿಟ್ ಮಾಡಿರ್ತೀರಲ್ಲ, ಲಾಭ ಮಾಡಿರ್ತೀರಲ್ಲ, ಅದರಿಂದ ಅದನ್ನು ತಗೊಂಡೋಗಿ ಎತ್ತಿಟ್ಬಿಡ್ತೀರಾ, ಪ್ರಾವಿಷನ್ ಅಂತ ಎತ್ತಿಟ್ಬಿಡ್ತೀರಾ. ನಾಳೆ ಒಂದು ದಿವಸ ಇವ್ನು ಕೊಡದಲ್ಲೇ ಇದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಬಿಡ್ತೀರಾ, ಇದನ್ನೇ ಪ್ರಾವಿಷನ್ ಅಂತ ಹೇಳ್ತಾರೆ. ಆ ಥರ ಎತ್ತಿಟ್ಟು ಇನ್ನೆಷ್ಟು ಉಳಿಯುತ್ತಲ್ಲ ಅದು ನೆಟ್ NPA, ನೆಟ್ ಉಳ್ಕೊಂಡಿರೋದು. ಇದರಲ್ಲಿ ಎಷ್ಟಿದೆ, ಅದು 0.95 ಅಂದರೆ 1%. 100ರಲ್ಲಿ 3 ಜನ ಕೊಟ್ಟಿರಲಿಲ್ಲ, ಇಬ್ಬರದ್ದು ದುಡ್ಡನ್ನ ನಾನು ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀನಿ, ನನ್ನ ಪ್ರಾಫಿಟ್ ನನ್ನ ಲಾಭದಿಂದನೇ ಎತ್ತಿಟ್ಬಿಟ್ಟಿದ್ದೀನಿ. ಇವ್ರು ಕೊಡಲ್ಲ, ಕೊಟ್ಟಾಗಬೇಕಿದ್ರೆ ಅದು ನೋಡ್ಕೊಳ್ಳೋಣ, ಕೊಡಲ್ಲ ಅನ್ಸುತ್ತೆ ಅಂತ ಎತ್ತಿಟ್ಬಿಟ್ಟಿದ್ದೀನಿ, ಪ್ರಾವಿಷನ್ ಅಂತ ಕರೀತಾರೆ. ಇನ್ನು ಉಳ್ಕೊಂಡಿದ್ದೆಷ್ಟು, 1%. 1%ನ ನೆಟ್ NPA ಅಂತ ಕರೀತಾರೆ. ಕ್ರೆಡಿಟ್ ಕಾಸ್ಟ್ ಹ್ಯಾಸ್ ಇಂಪ್ರೂವ್ಡ್ ಟು 2.16% ಟು 6.48. ಇದೆಲ್ಲ ನಿಮಗೆ ಒಂಥರ ಏನು ಹೊಸ ವರ್ಡ್ ಅನಿಸುತ್ತೆ. ಕ್ರೆಡಿಟ್ ಕಾಸ್ಟ್ ಅಂದರೆ ನಾನು ಇನ್ನೊಂದ್ಸಲ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸಲ ಸಪ್ರೇಟಾಗಿ. ಇಲ್ಲಿ ನೀವೇನು ನೋಡಬೇಕಂದ್ರೆ ಇಂಪ್ರೂವ್ಡ್ ಅಂತ ಹೇಳಿದ್ರು. ಇಂಪ್ರೂವ್ ಅಂತ ಯಾಕೆ ಯೂಸ್ ಮಾಡ್ತಾರೆ? ದಟ್ ಮೀನ್ಸ್ 6.48 ಇಂದ 2.16ಗೆ ಬಂದಿದೆ ಅಂದರೆ ಇಂಪ್ರೂವ್ ಆಗಿದೆ, ಸುಮಾರು ಡ್ರಾಸ್ಟಿಕ್ಲಿ ಇಂಪ್ರೂವ್ ಆಗಿದೆ ಅಂತ ಅಲ್ವಾ? ನೀವು ಅದನ್ನು ವಾಚ್ ಮಾಡಬೇಕು. ಇಲ್ಲಿ ಟೆಕ್ನಿಕಲ್ ವರ್ಡ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಬಾರ್ದು. ಆಮೇಲೆ ಒಂದ್ಸಲ ನೀವು ಸೈಡಲ್ಲಿ ಹೋಗಿ ಅದನ್ನು ChatGPT ಹಾಕಿ ಅಥವಾ ಗೂಗಲಲ್ಲಿ ಹಾಕಿ ನೀವು ಅದೇನಂತ ತಿಳ್ಕೊಂಡು ಆಮೇಲೆ ಅರ್ಥ ಆಗುತ್ತೆ. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಂಪ್ರೂವ್ಡ್ ಅಷ್ಟನ್ನೇ ತಗೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ಬಂದರೆ ನೆಟ್ ಸ್ಲಿಪ್ಪೇಜಸ್ ರೆಡ್ಯೂಸ್ ಟು 355 crores ಫ್ರಮ್ ದಿ 453 crores. ಬ್ಯಾಂಕಲ್ಲಿ ಸ್ಲಿಪ್ಪೇಜಸ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಅಂದರೆ ನೆಕ್ಸ್ಟ್ NPA ಯಾವ್ದಾವ್ದು ಬರ್ತಾ ಇದೆ, ಹೊಸ NPA ಯಾವ್ದಾವ್ದು ಬೀಳ್ತಾ ಇದೆ. ಸ್ಲಿಪ್ಪೇಜ್ ಅಂದರೆ ಬೀಳೋದು, NPAಗೆ ಯಾವ್ದಾವ್ದು ಹೋಗ್ತಾ ಇದೆ ಅಂತ. ಸ್ಲಿಪ್ಪೇಜಸ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಏನಾಗಿದೆ ಅಲ್ಲಿ, ನೆಟ್ ಸ್ಲಿಪ್ಪೇಜಸ್ ರೆಡ್ಯೂಸ್ ಆಗಿದೆ, ಇದನ್ನ ಇವ್ರು ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾರೆ, ಪ್ರಾವಿಷನ್ ಕವರೇಜ್ ರೇಷಿಯೋ ಈ ಥರ ಎಲ್ಲ ಮಾತಾಡ್ತಾರೆ. ಇವ್ರು ಪ್ರಾವಿಷನ್ ಕವರೇಜ್ ರೇಷಿಯೋ ಹೇಳಿದ್ದಾರೆ ನೋಡಿ, ಪ್ರಾವಿಷನ್ ಕವರೇಜ್ ರೇಷಿಯೋ ರಿಮೇನ್ ಹೆಲ್ತಿ ಅಟ್ ದಿ 66.93. ಪ್ರಾವಿಷನ್ ಕವರೇಜ್ ರೇಷಿಯೋ ಅಂದರೆ ಇವ್ರ ಹತ್ರ ಏನಾದರೂ ಬ್ಯಾಡ್ ಲೋನ್ ಇದ್ರೆ, ಒಂದು 100 ರೂಪಾಯಿ ಬ್ಯಾಡ್ ಲೋನ್ ಇದೆ ಅನ್ಕೊಳ್ಳಿ, 100 ರೂಪಾಯಿ NPA ಇದೆ ಅನ್ಕೊಳ್ಳಿ, ಬರ್ತಾ ಇಲ್ಲ ಅನ್ಕೊಳ್ಳಿ, ಅದಕ್ಕೆ ಇವರು ಎಷ್ಟು ಕವರ್ ಮಾಡಿ ಇಟ್ಟಿದ್ದಾರೆ ಅಂದರೆ ನಾಳೆ ಒಂದು ದಿವಸ ಅದು ಬರಲಿಲ್ಲದ್ರು ಕೂಡ ಇವ್ರು ಆಲ್ರೆಡಿ ರೆಡಿ ಇದ್ದಾರೆ, ಅದಕ್ಕೆ ಆಲ್ರೆಡಿ ಕವರ್ ಮಾಡಿದಾರ. ನೆಕ್ಸ್ಟು ನಾಳೆ ಅವ್ನು ಕೊಡ್ದಲ್ಲೇ ಓಡೋದ ಅಂದ್ರೂ ನೆಟ್ ಪ್ರಾಫಿಟ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. 66% ಆಲ್ರೆಡಿ ಕವರ್ ಮಾಡಿ ಇಟ್ಟಿದ್ದಾರೆ. ಅಂದರೆ 100 ರೂಪಾಯಿ ಲೋನ್, ಬ್ಯಾಡ್ ಲೋನಲ್ಲಿ 66 ರೂಪಾಯಿ ಅವ್ರು ಆಲ್ರೆಡಿ ದುಡ್ಡು ತೆಗೆದು ಸೈಡಿಗೆ ಇಟ್ಬಿಟ್ಟಿದ್ದಾರೆ. ಅವ್ನು ಕೊಡಲಿದ್ರೆ ನಮ್ಗೇನು ಎಫೆಕ್ಟ್ ಆಗಲ್ಲ ನಾಳೆ ಒಂದು ದಿವಸ. ಇದು ಹೆಲ್ತಿ ಲೆವೆಲಲ್ಲಿ ಇರುತ್ತೆ. 70-75% ಕೂಡ ಹೆಲ್ತಿನೇ, ಹೋಗ್ತಾ ಇಂಪ್ರೂವ್ ಆಗುತ್ತೆ. ಇದು ಕೂಡ ಹೆಲ್ತಿನೇ, 66 ಹೆಲ್ತಿನೇ. ಆಮೇಲೆ ಈ ಕ್ವಾರ್ಟರ್ ಅಲ್ಲಿ ಸೆಗ್ಮೆಂಟ್ ವೈಸ್ ಏನೇನಾಗಿದೆ ಅಂತ ಹೇಳ್ತಾರೆ, ಅದನ್ನು ನೀವು ಚೆಕ್ ಮಾಡಬೇಕು. ಎಕ್ಸಾಂಪಲ್ಗೆ ನಾನ್ MFI ಸೆಕ್ಯೂರ್ಡ್ ಬುಕ್ ಗ್ರೂ ಅಟ್ 17% ಇಯರ್ ಆನ್ ಇಯರ್. ನಾನ್ MFI ಅಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ದಲೇ ಇರೋದು ಒಂದು ಸೆಕ್ಯೂರ್ಡ್ ಲೋನ್ ಬುಕ್ ಏನಿದೆ, ಅದು ಇಯರ್ ಆನ್ ಇಯರ್ 17% ಗ್ರೋತ್ ಆಗ್ತಾ ಇದೆ. ಇದು ಇವ್ರದ್ದು ಫ್ಲಾಗ್ಶಿಪ್ ಪ್ರಾಡಕ್ಟ್, ಇದ್ರದೇ ಮೇನ್ ಹೈಯೆಸ್ಟ್ ಸೆಲ್ ಆಗೋದು ಇವ್ರದ್ದು. ಇದು ಇಯರ್ ಆನ್ ಇಯರ್ 17% ಗ್ರೋ ಆಗ್ತಾ ಇದೆ. ಮತ್ತೆ ಸ್ಮಾಲ್ ಬಿಸ್ನೆಸ್ ಲ್ಯಾಪ್ ಗ್ರೂ ಅಟ್ 39% ಇಯರ್ ಆನ್ ಇಯರ್. ಸ್ಮಾಲ್ ಬಿಸ್ನೆಸ್ ಲ್ಯಾಪ್ ಅಂದ್ರೆ ಲೋನ್ ಎಗನೆಸ್ಟ್ ಪ್ರಾಪರ್ಟಿ, ಲ್ಯಾಪ್ ಅಂದ್ರೆ ಲೋನ್ ಎಗನೆಸ್ಟ್ ಪ್ರಾಪರ್ಟಿ. ಸ್ಮಾಲ್ ಬಿಸ್ನೆಸ್ ಗಳಿಗೆ ಪ್ರಾಪರ್ಟಿನ ಅಡ ಇಡಿಸ್ಕೊಂಡು ಲೋನ್ ಕೊಡ್ತಿರೋದು, ಅದು ಇಯರ್ ಆನ್ ಇಯರ್ 39% ಗ್ರೋ ಆಗಿದೆ. ಮತ್ತೆ ಬ್ಯಾಂಕ್ ಅಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಡೆಪಾಸಿಟ್ ಎಷ್ಟು ಗ್ರೋ ಆಗುತ್ತೋ ಲೋನ್ ಅಷ್ಟೇ ಫಾಸ್ಟ್ ಆಗಿ ಕೊಡಕ್ಕಾಗುತ್ತೆ. ನನ್ನ ಈಗ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಆಲ್ರೆಡಿ ಲೋನ್ ಕೊಟ್ಟಿರ್ತೀನ, ಇನ್ನು ಯಾರನ್ನ ಎಕ್ಸ್ಟ್ರಾ ತಗೊಂಡು ಹಾಕಿದ್ರೆ ಅಲ್ವಾ ಬ್ಯಾಂಕಲ್ಲಿ ಇಟ್ಟರೆ ಅಲ್ವಾ ನಾನು ಇನ್ನೊಬ್ರಿಗೆ ಲೋನ್ ಕೊಡೋಕ್ಕಾಗುತ್ತೆ. ಡೆಪಾಸಿಟ್ ಗ್ರೋತ್ ನಾವು ವಾಚ್ ಮಾಡಬೇಕು. ಡೆಪಾಸಿಟ್ ಗ್ರೂ ಅಟ್ 11% ಇಯರ್ ಆನ್ ಇಯರ್
ಇವಾಗ ಕರೆಂಟ್ಲಿ 44,094 ಕೋಟಿ ಡೆಪಾಸಿಟ್ ಇದೆ ಅವ್ರ ಹತ್ರ. ಅದರಲ್ಲಿ ರಿಟೇಲ್ ಡೆಪಾಸಿಟ್ ನಾವು ಕಾನ್ಸ್ಟಿಟ್ಯೂಟ್ 75%. ಆಮೇಲೆ ನಾವಿಲ್ಲಿ ರಿಟೇಲ್ ಡೆಪಾಸಿಟ್ನ ನೋಡಬೇಕು. ರಿಟೇಲ್ ಡೆಪಾಸಿಟ್ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ರಿಟೇಲ್ ಅಂದರೆ ಯಾರಲ್ಲಿ ನಿಮ್ಮಂಥವ್ರು 5 ಲಕ್ಷ 10 ಲಕ್ಷ 20 ಲಕ್ಷ ತಗೊಂಡು ಡೆಪಾಸಿಟ್ ಮಾಡಿದಾಗ ಬ್ಯಾಂಕಿಗೆ ಒಂದೇ ಸಲ ನಾವು ವಿಡ್ರಾ ಮಾಡಲ್ಲ. ನಾವು ವಿಡ್ರಾ ಮಾಡಿದ್ರು 10 ಲಕ್ಷ ವಿಡ್ರಾ ಮಾಡ್ತೀವ, ಬೇರೆ ಯಾರೋ ಬಂದು 10 ಲಕ್ಷ ಹಾಕ್ತಿರ್ತಾನೆ, ಬ್ಯಾಂಕಿಗೆ ಎಫೆಕ್ಟ್ ಆಗಲ್ಲ. ಹೋಲ್ಸೇಲ್ ಡೆಪಾಸಿಟ್ ಅಂತ ಬರುತ್ತೆ. ಹೋಲ್ಸೇಲ್ ಡೆಪಾಸಿಟ್ ಅಂದರೆ ಯಾರೋ ಒಬ್ಬ ಕಾರ್ಪೊರೇಟ್ ಬಂದ್ಬಿಟ್ಟು 5 ಕೋಟಿ 10 ಕೋಟಿ 50 ಕೋಟಿ ಇನ್ವೆಸ್ಟ್ ಮಾಡಿರ್ತಾನೆ. 50 ಕೋಟಿ ಅವ್ನು ಒಂದೇ ಸಲ ವಿಡ್ರಾ ಮಾಡಿಬಿಟ್ರೆ ಡೆಪಾಸಿಟ್ ದಬ್ಬಕ್ಕಂತ ಬಿದ್ದೋಯ್ತಲ್ಲ. 100 ಕೋಟಿ ಒಂದೇ ಸಲ ವಿಡ್ರಾ ಮಾಡಿಬಿಟ್ರೆ. ಈ ಥರ ಹೋಲ್ಸೇಲ್ ಡೆಪಾಸಿಟ್ ತುಂಬ ಇರಬಾರ್ದು, ರಿಟೇಲ್ ಡೆಪಾಸಿಟ್ ಜಾಸ್ತಿ ಇರಬೇಕು. ಅವಾಗ ಬ್ಯಾಂಕ್ ತುಂಬ ಸೆಕ್ಯೂರ್ ಆಗಿರುತ್ತೆ. ನಾಳೆ ಒಂದೇ ಸಲ ಸಡನ್ ವಿಡ್ರಾ ಆಗಲ್ಲ. ಸಡನ್ ವಿಡ್ರಾ ಆಗಿಬಿಟ್ರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ರಿಟೇಲ್ ಡೆಪಾಸಿಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು. ಆಮೇಲೆ ಇನ್ನೊಂದು ನೋಡ್ತೀವಿ ನಾವು ಕಾಸ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟು. ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ತುಂಬ ಕಾಸ್ಟ್ ಕಮ್ಮಿ ಆಗುತ್ತೆ. ಬಿಕಾಸ್ ಕರೆಂಟ್ ಅಕೌಂಟ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಪೇ ಮಾಡಲ್ಲ, ಸೇವಿಂಗ್ಸ್ ಅಕೌಂಟ್ಗೂ ಅಷ್ಟೊಂದು ಇಂಟ್ರೆಸ್ಟ್ ಪೇ ಮಾಡಲ್ಲ. ಅವಾಗ ಏನಾಗುತ್ತೆ ಹೇಳಿ, ನಮ್ಮದು ಕಾಸ್ಟ್ ಆಫ್ ಬಾರೋಯಿಂಗ್ ಕಮ್ಮಿ ಆಗುತ್ತೆ, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತಾನೆ. ಎಕ್ಸಾಂಪಲ್ ಅವಾಗಲೇ ಹೇಳ್ದಂಗೆ ನನ್ನ ಹತ್ರ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ, 1 ಲಕ್ಷದಲ್ಲಿ 70,000 ರೂಪಾಯಿ ನೀವು ಕಾಸದಲ್ಲಿ ಇಟ್ಟಿದ್ದೀರಾ, ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀರಾ. ನಾನು ನಿಮಗೆ 2% ಅಥವಾ 3% ಅಷ್ಟೇ ಪೇ ಮಾಡ್ತೀನಿ. ಇನ್ನು 30,000 ನೀವು ಎಫ್ ಡಿ ಮಾಡಿದ್ದೀರಾ, ಎಫ್ ಡಿಗೆ ನಾನು 5% ಪೇ ಮಾಡಿದ್ದೀನಿ. ಈಗ ಮೂರೂ ನಾನು ಅವರೇಜ್ ಮಾಡಿ ಲೆಕ್ಕ ನೋಡಿದ್ರೆ ಒಂದು 3% ಅಷ್ಟೇ ನಾನು ಪೇ ಮಾಡಬೇಕು ತಿಂಗಳ. ಬಟ್ ನಾನು ಇಲ್ಲಿ ಇದನ್ನ 10%ಗೆ ಸೆಲ್ ಮಾಡ್ತಾ ಇದ್ದೀನಿ, 10%ಗೆ ಲೋನ್ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಎಷ್ಟು ಉಳಿತು? 7%. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಆಯ್ತಲ್ಲ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾಸ ತುಂಬಾ ಮುಖ್ಯ. ಇವ್ರದ್ದು ಕಾಸ 31 ಇದೆ. ಲಾಸ್ಟ್ ಕ್ವಾರ್ಟರ್ಗಿನ ಈ ಕ್ವಾರ್ಟರ್ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ ಇಂಪ್ರೂವ್ ಆಗ್ತಿರ್ಬೇಕು ಕಾಸ. ಇಷ್ಟು ಬಂದ್ಬಿಟ್ಟು CFO ಆಯ್ತು. ನೆಕ್ಸ್ಟ್ ಬರುತ್ತೆ Q&A. ನೀವು ಜಾಸ್ತಿ ತಲೆ ಉಪಯೋಗಿಸದಲ್ಲೇ ನೋಡಬೇಕು. ಏನು ತಲೆ ಉಪಯೋಗಿಸಬಾರ್ದು. ಅಲ್ಲಿ ಅವ್ರು ಏನು ಕ್ವಶನ್ ಕೇಳ್ತಿದ್ದಾರೆ ಜಸ್ಟ್ ಅಬ್ಸರ್ವ್ ಮಾಡಬೇಕು. ಇವ್ರು ಯಾವ ರೀತಿ ಆನ್ಸರ್ ಮಾಡ್ತಿದ್ದಾರೆ ಅಬ್ಸರ್ವ್ ಮಾಡಬೇಕು. ಇನಿಷಿಯಲಿ ನಿಮ್ಗೆ ಏನು ಅರ್ಥ ಆಗಲ್ಲ, ಅವ್ರು ಡಿಫ್ರೆಂಟ್ ವರ್ಡ್ ಅಲ್ಲಿ ಮಾತಾಡ್ತಿರ್ತಾರೆ, ನಿಮಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಏನು ಗುರು ಏನೇನು ಹೇಳ್ತಿದ್ದಾರೆ ಅನ್ಸುತ್ತೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿ ಜಸ್ಟ್ ನೀವು ಸೆಂಟಿಮೆಂಟ್ನ ಅರ್ಥ ಮಾಡ್ಕೊಬೇಕು. ಒಂದೇ ದಿವಸದಲ್ಲಿ ನಾನು ಎಕ್ಸ್ಪರ್ಟ್ ಆಗ್ತೀನಿ ಅಂತ ಹೋದ್ರೆ ಆಗಕ್ಕಾಗಲ್ಲ. ನಾವು ಇದರಲ್ಲಿ ಒಂದು 5-6 ಕ್ವಶನ್ ಇಂಟ್ರೆಸ್ಟಿಂಗ್ ಕ್ವಶನ್ ತಗೊಂಡು ಯಾಕೆ ಆ ಕ್ವಶನ್ನ ಕೇಳ್ತಿದ್ದಾರೆ ಮತ್ತೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಆನ್ಸರ್ ಮಾಡ್ತಿದ್ದಾರೆ ಅಂತ ನೋಡೋಣ. ಈಗ ನಾವು ನೆಕ್ಸ್ಟ್ Q&A ಸೆಷನ್ಗೆ ಹೋಗೋಣ. Q&A ಸೆಷನ್ ಅಲ್ಲಿ ಅನಲಿಸ್ಟ್ಗಳು ಕ್ವಶನ್ ಕೇಳ್ತಾರೆ, ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡ್ತಾರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಏನು ಐಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸಡನ್ ಕ್ವಶನ್ ಕೇಳ್ತಾರಲ್ಲ, ಅವ್ರ ಅದಕ್ಕೆ ಪ್ರಿಪೇರ್ ಆಗಿ ಬಂದಿರಬೇಕು. ಕರೆಕ್ಟಾಗಿ ಇದ್ರೆ ಪರ್ಟ್ ಅಂತ ಆನ್ಸರ್ ಮಾಡ್ತಾರೆ. ಏನಾದ್ರು ಸುಳ್ಳುಗಿಳ್ಳು ಹೇಳೋದಿದ್ರೆ ತಿರುಚಿ ಆನ್ಸರ್ ಮಾಡ್ತಾರೆ. ಅದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಕ್ಲಿಯರ್ ಆನ್ಸರಾ ಅಥವಾ ಏನಾದ್ರು ತಿರುಸ್ತಿದಾರಾ ಅಂತ. ಇದರಲ್ಲಿ ಅವ್ರಿಗೂ ಗೊತ್ತಿರಲ್ಲ ಯಾವ ರೀತಿ ಕ್ವಶನ್ ಬರ್ತಾವಂತ. ಇದರಿಂದ ಇದು ಸ್ಕ್ರಿಪ್ಟೆಡ್ ಆಗಿರಲ್ಲ, ಸ್ಕ್ರಿಪ್ಟ್ ಮಾಡ್ಕೊಂಡ್ಬಂದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಇದರಿಂದ 1 to 1 ಆನ್ಸರ್ ಮಾಡ್ತಾರೆ. ಅವಾಗ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವು ಬೇಸಿಕಲಿ ಏನು ನೋಡ್ಬೇಕಂದ್ರೆ, ಏನು ಜಾಸ್ತಿ ಕ್ವಶನ್ನು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತ. ಏನಾದರೂ ಫಿಯರ್ ಇದೆ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದೇ ಕ್ವಶನ್ ಬಗ್ಗೆ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಅದೇ ರೀತಿ ಆ ಕಂಪ್ನಿಗೆ ಈ ಫ್ಯೂಚರಲ್ಲಿ ಈ ವಿಷಯದಿಂದ ಜಾಸ್ತಿ ಲಾಭ ಬರುತ್ತೆ ಅನ್ನಂಗಿದ್ರೆ ಅದೇ ವಿಷಯದ ಬಗ್ಗೆ ಎಲ್ಲ ಅನಲಿಸ್ಟ್ಗಳು ಕ್ವಶನ್ ಕೇಳ್ತಿರ್ತಾರೆ. ಇದರಲ್ಲಿ ಎಕ್ಸಾಂಪಲ್ ತಗೊಳೋದಾದ್ರೆ, ಇಲ್ಲಿ ಮೈಕ್ರೋ ಫೈನಾನ್ಸ್ ಸ್ಟ್ರೆಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಮತ್ತೆ ಕ್ರೆಡಿಟ್ ಕಾಸ್ಟ್ ಬಗ್ಗೆ ಜಾಸ್ತಿ ಕ್ವಶನ್ಗಳು ಬರ್ತವೆ, ಮತ್ತೆ ಸ್ಲಿಪೇಜಸ್ ಬಗ್ಗೆ ಕ್ವಶನ್ ಬರ್ತವೆ, ಮತ್ತೆ ಕಲೆಕ್ಷನ್ ಎಫಿಷಿಯನ್ಸಿ ಬಗ್ಗೆ ಕ್ವಶನ್ ಬರ್ತವೆ. ಬಿಕಾಸ್ ಲಾಸ್ಟ್ 4 ಕ್ವಾರ್ಟರ್ಲಿ ಈ ಕಂಪ್ನಿನಲ್ಲಿ ಪ್ರಾಬ್ಲಮ್ ಇರೋದೇ ಇದು. ಇದರಿಂದ ಇದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ ಬರ್ತವೆ. ಇದ್ರ ಬಗ್ಗೆ ಕಂಪ್ನಿ ಸರಿಯಾಗಿ ಆನ್ಸರ್ ಮಾಡ್ತು ಇಂಪ್ರೂವ್ ಆಗ್ತಿದೆ ಅಂತ ಏನಾದರೂ ಹೇಳ್ತಾ ಇದ್ರೆ ಏನಾಗುತ್ತೆ, ಸ್ಟಾಕ್ ರೀರೇಟ್ ಆಗುತ್ತೆ. ಸ್ಟಾಕ್ ಕೆಳಗೆ ಬಿದ್ದಿರೋದು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಾವಿಲ್ಲಿ ಈ ಥರ ಡಿವೈಡ್ ಮಾಡ್ಕೊಬೇಕು. ಎಕ್ಸಾಂಪಲ್ ನಾನೊಂದು 4-5 ಕ್ವಶನ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಅನಲಿಸ್ಟ್ ಕ್ವಶನ್ ಕೇಳ್ತಾನೆ, ಯಾವ ರೀತಿ ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡ್ತಾರೆ ಅಂತ. ಇಲ್ಲಿ ಕ್ವಶನ್ ನಂಬರ್ 1 ರೇನೇಶನ್ ಅವರೊಬ್ಬರು ಕೇಳ್ತಾರೆ. ಇಲ್ಲಿ ನೋಡಿ, ಇವರು ICICI ಸೆಕ್ಯೂರಿಟೀಸ್ ಇಂದ ಇಲ್ಲಿ ಮಾಡರೇಟರ್ ಅನ್ನೋರು ಇದಕ್ಕೆ ಆಲ್ರೆಡಿ ಆನ್ಸರ್ ಮಾಡಿರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ನೌ ಬಿಗಿನ್ ದಿ ಕ್ವಶನ್ ಆನ್ಸರ್ ಸೆಷನ್. ದಿಸ್ ಕ್ವಶನ್ ಈಸ್ ಫ್ರಮ್ ರೇನೇಶ್ ಫ್ರಮ್ ICICI ಸೆಕ್ಯೂರಿಟೀಸ್, ಪ್ಲೀಸ್ ಪ್ರೊಸೀಡ್. ಈ ಥರ ಎಲ್ಲಿಂದ ಮಾಡಿದಾರೆ ಅಂತ ಕೂಡ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಕಂಗ್ರಾಟ್ಸ್ ಫಾರ್ ದಿ ಶೋಯಿಂಗ್ ಇಂಪ್ರೂವಿಂಗ್ ಟ್ರೆಂಡ್ ಇನ್ ಸಚ್ ಎ ಚಾಲೆಂಜಿಂಗ್ ಟೈಮ್. ಸರ್, ಜಸ್ಟ್ 2 things. One is NIM, right sir? So obviously we have been changing the AUM mix towards the secured book, and now cost of the fund benefit is also started kicking in. So where do you see the entire NIM trajectory setting over the next 2 to 3 quarters given going ahead? ಕೇಳಿದಾರೆ ಅವ್ರ ಕ್ವಶನ್ನು. ಅದಕ್ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ. ಸಿ, ಆಕ್ಚುಲಿ ವಿ ಡ್ರಾಪ್ ದ ನಿಮ್ ಇನ್ ಅ ಸೆಕೆಂಡ್ ಕ್ವಾರ್ಟರ್. ಇಟ್ ಹ್ಯಾಸ್ ಬಿನ್ ಕನ್ಸಿಸ್ಟೆಂಟ್ ಡ್ರಾಪ್ ಫಾರ್ ದಿ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್, ಬಟ್ ದ ಸೆಕೆಂಡ್ ಕ್ವಾರ್ಟರ್ ಡ್ರಾಪ್ ವಾಸ್ ದಿ ಲಾರ್ಜ್ಲಿ ಕಾಂಟ್ರಿಬ್ಯೂಟೆಡ್ ಬೈ ದಿ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ ಔಟ್ಸ್ಟ್ಯಾಂಡಿಂಗ್ ಕಮಿಂಗ್ ಡೌನ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್. ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ. ಇವ್ರೇನು ಕೇಳ್ತಿದ್ದಾರೆ ಅಂದರೆ, ಸರ್ ಇದು ಕಂಟಿನ್ಯೂಸ್ಲಿ ನಿಮ್ಮ ಡೌನ್ ಆಗ್ತಾ ಇದೆ, ಬರ್ತಾ ಕೆಳಗೆ ಬರ್ತಾ ಇದೆ, ನಮ್ಮದು ಲಾಂಗ್ ಟರ್ಮಲ್ಲಿ ನಿಮ್ಮ ಯಾವ ರೀತಿ ಇರುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡ್ತಾ ಇದೆ. ಆ್ಯಕ್ಚುಲಿ ಇದು ನಿಮ್ಮ ಡ್ರಾಪ್ ಆಗ್ತಿರೋದು ಇದು ಸೆಕೆಂಡ್ ಕ್ವಾರ್ಟ್ರಲ್ಲಿ. ಲಾಸ್ಟ್ ಫ್ಯೂ ಕ್ವಾರ್ಟರ್ಸಲ್ಲೂ ಇದೇ ರೀತಿ ಆಗಿತ್ತು, ಬಟ್ ಸೆಕೆಂಡ್ ಕ್ವಾರ್ಟರ್ದು ಏನು ಡ್ರಾಪ್ ಆಗಿದೆಯಲ್ಲ ಅದು ಕಾಂಟ್ರಿಬ್ಯೂಟೆಡ್ ಟು ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋಯಿಂದ. ಮೈಕ್ರೋ ಫೈನಾನ್ಸ್ ಅಂದರೆ ನಾನು ಅವಾಗಲೇ ಹೇಳ್ತೀನಿ, ಅದು ಒಂದು ಸ್ಮಾಲ್ ಫೈನಾನ್ಸ್. ಅದು
ಅದರಿಂದ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರ್ತಿರೋ ಕಾರಣದಿಂದ ನಿಮ್ಮ ಡೌನ್ ಆಗಿದೆ ಅಂತ. ನೀವು ಮೇಲ್ಗಡೆ ಏನು ಓದ್ಕೊಂಡು ಬರಲಿಲ್ಲದ್ರೆ ಇಲ್ಲಿ Q&A ಬಂದರೆ ಏನೂ ಅರ್ಥ ಆಗಲ್ಲ. ಬಿಕಾಸ್ ಇವ್ನು ಏನು ಕ್ವಶನ್ ಕೇಳ್ತಿದ್ದಾನೋ, ಏನು ಆನ್ಸರ್ ಮಾಡ್ತಿದ್ದಾನೋ ಏನೂ ಅರ್ಥ ಆಗಲ್ಲ. ಅದಕ್ಕೆ ನಾವು CEO ಮತ್ತು CFO ರಿಪೋರ್ಟ್ ಓದ್ಕೊಂಬರ್ಬೇಕು. ಅದ್ರ ಮೇಲೆ Q&A ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಏನು ಹೇಳ್ತಿದ್ದಾರೆ ಅಂತ. ಆಮೇಲೆ ಇಲ್ಲಿ ಮತ್ತೆ ಕ್ವಶನ್ ಕೇಳಿದ್ದಾರೆ ನೋಡಿ. ಸೊ ಇಫ್ ಯು ಲುಕ್ ಹಿಸ್ಟೋರಿಕಲಿ ಅವರ್ ನಿಮ್ ವಾಸ್ ಬಿನ್ ರೇಂಜ್ 8.5 to 9%, ಬಟ್ ಆಬ್ವಿಯಸ್ಲಿ ದಟ್ ಪಾಯಿಂಟ್ ಇನ್ ಟೈಮ್ ಅವರ್ FY20 used to be significantly higher, which is case going ahead. So how do you see the steady NIM setting? I mean, whether settle for a 7 or 7.5, what your internal assessment about that? ಇವ್ರು ಏನು ಕೇಳ್ತಿದ್ದಾರೆ, ಇವ್ರದ್ದು ನಿಮ್ಮ 8.5% to 9% ಇತ್ತು, ಹೋಗ್ತಾ ಹೋಗ್ತಾ ಇದು ಹೆಂಗಿರುತ್ತೆ ಅಂತ ಕೇಳ್ತಿದ್ದಾರೆ. 7 ಇರುತ್ತಾ 7.5 ಇರುತ್ತಾ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಪ್ರಕಾರ ಅಂತ. ಅವರು ಮ್ಯಾನೇಜ್ಮೆಂಟ್ ಕೂಡ ಆನ್ಸರ್ ಮಾಡಿದ್ದಾರೆ. ಕರೆಂಟ್ಲಿ ನಿಮ್ ಈಸ್ 6.3% ಐ ಗೆಸ್. ಐ ಮೀನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ದ ಎಕ್ಸಾಕ್ಟ್ ಪಾಯಿಂಟ್ ಬೈ ವಿಚ್ ವಿಲ್ ಮೂವ್ ಅಪ್, ಬಟ್ ಬೈ ಸೆಕೆಂಡ್ ಇಯರ್ ಐ ಥಿಂಕ್ 6.3 ಶುಡ್ ಕ್ರಾಸ್ 6.5. ಅಂದರೆ ನೆಕ್ಸ್ಟ್ ಇಯರ್ ಆನ್ವರ್ಡ್ಸು ಈ ನಿಮ್ಮ ಏನಿದೆಯಲ್ಲ 6.3 ಇರೋದು 6.5 ಆಗ್ಬೋದು. ನಾರ್ಮಲಿ ಇದು 6.5 ಮತ್ತು 7%ಅಲ್ಲೇ ಸ್ಟೇ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಆಮೇಲೆ ನೀವು ಇಲ್ಲಿ ಜಸ್ಟ್ ವಾಚ್ ಮಾಡಿ, ಇವ್ರು ಕೇಳ್ತಿರೋದೇನೆಂದರೆ ಇಲ್ಲಿ ನಾವು 2020 ನಿಮ್ಮ ಇವ್ರದ್ದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 8.5-9% ಇತ್ತು. ಆ ಟೈಮಲ್ಲಿ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ 30 to 40% ಆಫ್ ದಿ ಎಂಟರ್ ಪೋರ್ಟ್ಫೋಲಿಯೋ ಇತ್ತು. ಅದರಿಂದ ನಿಮ್ಮ ಜಾಸ್ತಿ ಇತ್ತು. ನಿಮ್ಮ ಬರ್ತಾ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ ಕಮ್ಮಿ ಆಗ್ತಿರೋದ್ರಿಂದ ನಿಮ್ಮ ಕಮ್ಮಿ ಆಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಇಲ್ಲಿ ಸ್ಟೇಬಲ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ, 6.5 to 7%. ಇದರಿಂದ ನೀವೊಂದು ಅಸ್ಯೂಮ್ ಮಾಡ್ಕೊಬೋದು ನಿಮ್ಮ ಇವ್ರದ್ದು ಯಾವಾಗಲೂ ಕನ್ಸಿಸ್ಟೆಂಟಾಗಿ ಸ್ಟೇ ಆಗಿರುತ್ತೆ ಅಂತ. ನೋಡಿ, ಇದರಿಂದ ಅನಲಿಸ್ಟ್ಗಳು ಮುಂದಿನ ಕ್ವಾರ್ಟರಲ್ಲಿ ಯಾವ ರೀತಿ ಪ್ರಾಫಿಟ್ ಬರ್ಬೋದು ಅಂತ ಇವಾಗಲೇ ಯೋಚನೆ ಮಾಡಿಬಿಡ್ತಾರೆ. ಎಕ್ಸಾಂಪಲ್, ಈ ಕಂಪ್ನಿ ಹತ್ರ 40,000 ಕೋಟಿ ಅಸೆಟ್ ಇದೆ ಅಂದರೆ ಈ ಕಂಪ್ನಿ ಬೇರೆಯವ್ರಿಗೆ ಲೋನ್ ಕೊಟ್ಟಿದೆ. ಇದರಲ್ಲಿ ಈ ಕಂಪ್ನಿ 6-7% ನಿಮ್ಮ ಮಾಡುತ್ತೆ ಅಂದರೆ 6.5 ಅನ್ಕೊಳ್ಳಿ, 6.5 ಹತ್ರ 7 ಅನ್ಕೊಳ್ಳಿ. ಯಾಕೆ 7 ಅನ್ಕೊಂಬಿಡಿ. 40,000 ಕೋಟಿಗೆ 7 ಅಂದರೆ ಎಷ್ಟಾಯಿತು? 2,800 ಕೋಟಿ ಆಪ್ರೇಟಿಂಗ್ ಪ್ರಾಫಿಟ್ ಆಯಿತು ವರ್ಷಕ್ಕೆ. 2,800 ಕೋಟಿ ಇಲ್ಲ ಆಪ್ರೇಟಿಂಗ್ ಪ್ರಾಫಿಟ್ ಆಯಿತಾ. ನಾರ್ಮಲಿ ಇದರಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಏನು ಬರುತ್ತೆ ಅಂದರೆ ಪ್ರಾವಿಷನ್ ಅಂದರೆ ಎಷ್ಟು ಜಾಸ್ತಿ ಲೋನ್ ಕೆಟ್ಟೋಗುತ್ತೆ ಅಂದರೆ NPA ಬರುತ್ತೆ, ಅದಕ್ಕೆ ಇವರು ತೆಗೆದು ಸೈಡಿಗೆ ಇಡಬೇಕು ಅದನ್ನು. ಎಕ್ಸಾಂಪಲ್, ವರ್ಷಕ್ಕೆ 500-600 ಕೋಟಿ ಅಷ್ಟು ಜನ ಎತ್ತಾಕೋದ್ರು ಅಂದರೆ ಇವರು ಮಾಡಿರೋ ಲಾಭದಲ್ಲಿ ಅದನ್ನು ತೆಗೆದಿಕ್ಬೇಕು. ಬಿಕಾಸ್ ಡೆಪಾಸಿಟ್ರಿಗೆ 500 ಕೋಟಿ ಲಾಸ್ ಆಯಿತು ಅಂತ ಹೇಳಕ್ಕೆ ಬರಲ್ಲ, ಅವ್ರಿಗೆ ದುಡ್ಡು ಕೊಡಲೇಬೇಕಲ್ಲ. ಅದಕ್ಕೆ ಇವ್ರು ಮಾಡಿರೋ ಲಾಭದಲ್ಲಿ ಎತ್ತಿಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಲಾಭ ಕಮ್ಮಿ ಆಗುತ್ತೆ. ಅದಕ್ಕೇ ಕಂಪ್ನಿಯ ಲಾಭ ಕಂಡುಹಿಡಬೇಕಾದ್ರೆ ಜಾಸ್ತಿ ಏನರ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ, ಮತ್ತು ಸ್ಲಿಪ್ಪೇಜಸ್ ಬಗ್ಗೆ ಮಾತಾಡ್ತಾರೆ. ಸ್ಲಿಪ್ಪೇಜಸ್ ಅಂದರೆ NPA. ಈಗ ನೆಕ್ಸ್ಟ್ ಯಾವ್ದು NPA ಬರುತ್ತೆ ಅದನ್ನು ಸ್ಲಿಪ್ಪೇಜಸ್ ಅಂತಾರೆ. ಹಳೆ NPA ಬಂದಾಗಿರೋದು, ಈಗ ಹೊಸ್ದಾಗಿ NPA ತಿಂಗಳ ಕ್ವಾರ್ಟರ್ಲಿ ಎಷ್ಟು ಆ್ಯಡ್ ಆಗ್ತಾ ಇದ್ದಾವೆ ಅಂತ ಚೆಕ್ ಮಾಡೋಕ್ಕೆ ಸ್ಲಿಪ್ಪೇಜಸ್ ಬಗ್ಗೆ ಮಾತಾಡ್ತಾರೆ. ಮತ್ತು OPEX ಬಗ್ಗೆ ಮಾತಾಡ್ತಾರೆ. OPEX ಅಂದರೆ ಆಪ್ರೇಟಿಂಗ್ ಕಾಸ್ಟ್ ಎಷ್ಟಿದೆ. ಆಪ್ರೇಟಿಂಗ್ ಕಾಸ್ಟ್ ಜಾಸ್ತಿ ಆದಷ್ಟು ಏನಾಗುತ್ತೆ ಹೇಳಿ, ನಿಮ್ಮ ಕಮ್ಮಿ ಆಗುತ್ತೆ. ಈಗ ಎಕ್ಸಾಂಪಲ್ಲು, ಇವರೊಂದು 7%ಗೆ ಲೋನ್ ತಂದಿದ್ದಾರೆ. ಇದು ನಾವಾಗಲೇ ಹೇಳ್ದಂಗೆ, ಇವರೇ ಹೇಳ್ದಂಗೆ 15.6% ಹಂಗೆ ಇವ್ರದ್ದು ಅಡ್ವಾನ್ಸಸ್ಸು ಅಂದರೆ ಲೋನು ನಿಂದ ಇವರಿಗೆ ರೆವೆನ್ಯೂ ಬರುತ್ತೆ. ಈಗ ಎರಡು ಮೈನಸ್ ಮಾಡಿದ್ರೆ ಎಷ್ಟಾಯಿತು? 8.6 ಆಯಿತು. 8.6 ಇವ್ರದ್ದು ಟೋಟಲ್ಲು ಮಧ್ಯದಲ್ಲಿ ಲಾಭ ಮಾಡ್ತಾರೆ. ಇದರಲ್ಲಿ 2% ಅಷ್ಟು ಆಪ್ರೇಟಿಂಗ್ ಕಾಸ್ಟ್ ಅಂದರೆ ಬ್ರಾಂಚಸ್ ಇರ್ಬೋದು, ಎಂಪ್ಲಾಯ್ ಕಾಸ್ಟ್ ಇರ್ಬೋದು, ಇದನ್ನೆಲ್ಲ ತೆಗೆದ್ರೆ 2% ಅದಕ್ಕೆ ಹೋಗ್ತಾ ಇದೆ. ಅಂದರೆ ನಿಮ್ಮ ಎಷ್ಟಾಗುತ್ತೆ? 6.6 6.7 ಆಗುತ್ತೆ. ಈಗ ಆಪ್ರೇಟಿಂಗ್ ಕಾಸ್ಟ್ ಏನಾದರೂ ಇವ್ರು ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ರೆ, ಅಂದರೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ದಲ್ಲೇ ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಡನ್ಲಿ 6.5 7 ಆಗುತ್ತೆ, 7.5 ಆಗುತ್ತೆ. ನಿಮ್ಮ ಇನ್ಕ್ರೀಸ್ ಆದ ತಕ್ಷಣ ನೆಟ್ ಪ್ರಾಫಿಟ್ ಜಾಸ್ತಿ ಇನ್ಕ್ರೀಸ್ ಆಗುತ್ತಲ್ಲ, ಅದಕ್ಕೆ OPEX ಬಗ್ಗೆ ಜಾಸ್ತಿ ಕೇಳ್ತಾರೆ. ಆಮೇಲೆ ಕ್ರೆಡಿಟ್ ಕಾಸ್ಟ್ ಬಗ್ಗೆ ಕೇಳ್ತಾರೆ. ಕ್ರೆಡಿಟ್ ಕಾಸ್ಟ್ ಅಂದರೆ ಎಕ್ಸಾಂಪಲ್ 40,000 ಕೋಟಿ ಇವ್ರದ್ದು ಟೋಟಲ್ಲು ಲೋನ್ ಬುಕ್ ಇದೆ. 40,000 ಕೋಟಿನಲ್ಲಿ ಇಷ್ಟು NPA ಆಗುತ್ತೆ ಅನ್ನೋದನ್ನು ಕ್ರೆಡಿಟ್ ಕಾಸ್ಟ್ ಅಂತಾರೆ. ಎಕ್ಸಾಂಪಲ್ 1% ಏನಾದರೂ NPA ಆದರೆ 400 ಕೋಟಿಯಷ್ಟು NPA ಬರುತ್ತೆ. 1.5% ಅಂದರೆ 600 ಕೋಟಿಯಷ್ಟು NPA ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಯಾಕಂದರೆ ಈಗ ಅವಾಗಲೇ ಹೇಳಿದೆ 2,500 ಕೋಟಿ ಆಪ್ರೇಟಿಂಗ್ ಪ್ರಾಫಿಟ್ ಮಾಡಿದ್ದಾರೆ. ಅದರಲ್ಲಿ ಏನಾದರೂ 700 ಕೋಟಿ NPA ಆದರೆ ಇದರಲ್ಲಿ ಮಿನಿಮಮ್ ಅಂದ್ರೂ 500 ಕೋಟಿ ಎತ್ತಿಡಬೇಕು. ಬಿಕಾಸ್ ಮಾಡಿರೋ ಲಾಭದಿಂದ ಎತ್ತಿಡಬೇಕು. ಅವಾಗ ಪ್ರಾವಿಷನ್ 500 ಕೋಟಿ ಎತ್ತಿಟ್ಟಾಗ ಏನಾಗುತ್ತೆ, ನೆಟ್ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಎಷ್ಟು ನೆಟ್ ಪ್ರಾಫಿಟ್ ಕಮ್ಮಿ ಆಗುತ್ತೆ ಅವಾಗ ROE ಕಮ್ಮಿ ಆಗುತ್ತೆ. ROE ಕಮ್ಮಿ ಆದರೆ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಅನಲಿಸ್ಟ್ಗಳು ಈ ಥರ ಥಿಂಕ್ ಮಾಡ್ತಾರೆ. ಇದು ಸ್ವಲ್ಪ ನಿಮಗೆಲ್ಲ ಡಿಫಿಕಲ್ಟ್ ಅನ್ನಿಸ್ಬೋದು. ನೀವು ಒಂಥರ ರಿಸರ್ಚ್ ಅನಲಿಸ್ಟ್ ಆಗ್ಬಿಡ್ತೀರ. ಅದನ್ನು ನೀವು ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ, ಜಸ್ಟ್ ಇದೊಂದು ವೀಡಿಯೋನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಬ್ಯಾಂಕಿಂಗ್ ಸೆಕ್ಟ್ರಲ್ಲೇ ಪರ್ಫೆಕ್ಟ್ ಆಗಿಬಿಡ್ತೀರ. ಬಿಕಾಸ್ ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಬೇರೆದ್ರಲ್ಲಿ ಕಾಪಿ ಮಾಡೋದು ವೆರಿ ಈಸಿ. ನಿಮಗೆ ಒಂದನ್ನು ಅರ್ಥ ಮಾಡ್ಕೊಳಕ್ಕೆ ಬಂತು ಅಂದರೆ ಏನು ಬೇಕಿರೋ ಕಾಪಿ ಮಾಡ್ಬೋದು, ಏನು ಬೇಕಿರೋ ಅರ್ಥ ಮಾಡ್ಕೊಬೋದು. ಇದನ್ನು ಜಸ್ಟು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟ್ರ್ ಮೇನು. ಬಿಕಾಸ್ ಬ್ಯಾಂಕ್ ಇಲ್ದಲೆ ಎಕನಾಮಿ ಇಲ್ಲ, ಎಕನಾಮಿ ಇಲ್ದಲೆ ಬ್ಯಾಂಕಿಂಗ್ ಇಲ್ಲ. ಬ್ಯಾಂಕ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ನಾನು ಬ್ಯಾಂಕಿಂಗ್ ಎಕ್ಸಾಂಪಲ್ ತೊಗೊಂಡು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಫ್ಯೂಚರಲ್ಲಿ ಇದ್ರ ಪಾರ್ಟ್ 2 ಬೇಕಾದ್ರೆ ತಗೊಂಬರ್ತೀನಿ, ಬೇರೆ ಯಾವುದನ್ನ ಕಂಪ್ನಿ ಎಕ್ಸಾಂಪಲ್ ತೊಗೊಂಡು.
ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.